ಹರೇ ರಾಮ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಇದೀಯೇ ಪ್ರಜ್ಞಾ ಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನ ವಿಜ್ಞಾನ ನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಗ್ನಾಯ ನೀಲಾಯ ಪರಮೇಷ್ಠಿನೇ ಮೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಒಂದು ಪ್ರಶ್ನೆ ಬಂದಿದೆ ಆರ್ಯ ಗುರುಕುಲದಿಂದ. ಪರಶುರಾಮನಿಂದ ಶಾಪಗ್ರಸ್ತನಾಗಿದ್ದ ಕರ್ಣನು ಯಾವ ಗತಿಯನ್ನು ಹೊಂದಿದನು? ಪರಶುರಾಮನ ಶಿಷ್ಯನೇ ಆಗಿದ್ದನಲ್ಲವೇ ಕರ್ಣ? ನಿಮಗೆ ಪಾಠ ಮಾಡಲಿಕ್ಕೆ ಕಷ್ಟ ಇದೆ. ಪ್ರಶ್ನೆಗಳು ಅಷ್ಟು ಗಹನವಾಗಿ ಬರ್ತಾ ಇದೆ. ಸಂತೋಷ. ಮೊದಲನೇದಾಗಿ ಈ ಶಾಪಕ್ಕೆ ಪ್ರತಿಶಾಪ, ಶಾಪದ ಪರಿಮಾರ್ಜನೆ ಇದೆಲ್ಲವನ್ನೂ ಗಮನಿಸ್ಕೊಳ್ಬೇಕು. ಸೀಮಿತವಾದ ಶಾಪ ಆದರೆ ವಸಿಷ್ಠರು ಮಿತ್ರ ಸಹನಿಗೆ ಶಾಪವನ್ನು ಕೊಟ್ಟರು. ಚಂಡಾಲನಾಗುವಂಥ, ನರಭಕ್ಷಕನಾಗುವಂಥ ಶಾಪ ಕೊಟ್ಟರು, ಅವರು ಬ್ರಹ್ಮರಾಕ್ಷಸನಾಗುವಂಥ. 12 ವರ್ಷಕ್ಕೆ ಸೀಮಿತ ಅದು ಅಂತ. 12 ವರ್ಷ ಆದ ಮೇಲೆ ಅವನಿಗೆ ಶಾಪ ವಿಮುಕ್ತಿ ಆಯಿತು, ಶಾಪ ವಿಮೋಚನೆ ಆಯಿತು. ಹಾಗಾಗಿ ಅವಧಿಯನ್ನು ನಾವು ಗಮನಿಸಬೇಕು ಅಂತ. ಪ್ರತಿಶಾಪವನ್ನು ಕೂಡ ಗಮನಿಸಬೇಕು. ಕೆಲವು ಶಾಪಗಳಿಗೆ ಹೀಗೊಂದು ಸಂದರ್ಭ ಬಂದಾಗ ಶಾಪ ವಿಮೋಚನೆ. ಉದಾಹರಣೆಗೆ ಅಹಲ್ಯೆಗೆ ಗೌತಮರು ಹೇಳಿದ್ದು, ರಾಮ ಬಂದು ಪಾದಸ್ಪರ್ಶ ಮಾಡಿದಾಗ ನಿನಗೆ ಶಾಪ ವಿಮೋಚನೆ. ಪ್ರತಿಶಾಪಗಳು ಅಂತ. ಈ ವಿಮೋಚನೆ ಆದರೆ ಮುಂದಿನ ವಿಷಯ ಬೇರೆ ಅಂತ. ವಿಮೋಚನೆ ಆಗದಿದ್ದಾಗ ಅದನ್ನು ಮುಂದೂ ಕೂಡ ಸತ್ತ ನಂತರ ಕೂಡ ಅನುಭವಿಸ್ಬೇಕಾಗಿ ಬರ್ಬೋದು. ಸ್ಥಿರವಾದ ಶಾಪ ಆದಾಗ, ವಿಮೋಚನೆ ಮಾಡ್ಕೊಳ್ಳದೆ ಇದ್ದಾಗ, ಪ್ರತಿಶಾಪ ಇಲ್ಲದೆ ಇದ್ದಾಗ, ಒಂದು ತುದಿ ಅಂತಲೇ ಇಲ್ಲದೆ ಇದ್ದಾಗ ಮುಂದೆ ಕೂಡ ಅನುಭವಿಸ್ಬೇಕಾದ ಸಂದರ್ಭ ಬರ್ಬೋದು. ಕರ್ಣನಿಗಾಗುವಾಗ ಕರ್ಣನಿಗೆ ಶಾಪ ತುಂಬ ನಿರ್ದಿಷ್ಟವಾಗಿ ಇದ್ದುಬಿಟ್ಟಿದೆ ಅಂತ. ಏನು ಅಂದರೆ, ಅತ್ಯಂತ ಅಗತ್ಯವಾದ ಸಮಯದಲ್ಲಿ ನಿನಗದು ಮರೆತು ಹೋಗಲಿ ಅಂತ ಕೊಟ್ಟು ವಿದ್ಯೆ ಅಂತ. ಪ್ರಾಣಾಪತ್ತಿನ ಸಂದರ್ಭದಲ್ಲಿ ಮಂತ್ರಾಸ್ತ್ರಗಳು ಮರೆತು ಹೋಗಲಿ ಅಂತ. ಅದಾಯ್ತು, ಅದು ಮುಗಿತು, ಅಲ್ಲಿಗೆ ಅದು ಶಾಪ ಗದಾರ್ಥವಾಯಿತು ಅಂತ. ಇದು ಒಂದು ಉತ್ತರ. ಇನ್ನೊಂದು, ಅವನಿಗೆ ಯಾವ ಗತಿಯನ್ನು ಹೊಂದಿದನು ಅಂದರೆ, ಒಂದು ಸಾರಿ ದುರ್ಗತಿಯನ್ನು ಹೊಂದಿ ಆಮೇಲೆ ಸದ್ಗತಿಯನ್ನು ಹೊಂದ್ತಾನೆ ಕರ್ಣ. ಒಂದು ಸಾರಿ ಅವನಿಗೆ ದುರ್ಗತಿ ಉಂಟಾಗಿದೆ ಕರ್ಣನಿಗೆ ಅಂತ ಮಹಾಭಾರತ ಅದನ್ನು ನಿರೂಪಣೆ ಮಾಡಿದೆ ಅಂತ. ಇದನ್ನು ಕೂಡ ಗಮನಿಸ್ಕೋಬೇಕು ಅಂತ. ಹೀಗೆ ಈಗ ನಾವು ಮೊನ್ನೆಯಿಂದ ನಮಗೆ ಕರ್ಮಗಳು ಯಾರ ವಿಷಯದಲ್ಲಿ ಮಾಡಿದಾಗ ಏನು ಫಲವನ್ನು ಕೊಡ್ತೇವೆ ಎನ್ನುವಾಗ, ತಂದೆ ತಾಯಿಗಳ ವಿಷಯದಲ್ಲಿ, ಗುರುಗಳ ವಿಷಯದಲ್ಲಿ, ದೇವರು, ಗೋವು, ಮಹಾತ್ಮರು ಇಂಥವರ ವಿಷಯದಲ್ಲಿ ಸಣ್ಣದೇ ಕರ್ಮವನ್ನು ಮಾಡಿದರೂ ದೊಡ್ಡ ಫಲವನ್ನು ಕೊಡುತ್ತೆ ಅದು. ಯಾಕೆಂದರೆ ಅಷ್ಟಿದೆ ಅಲ್ಲಿ ಅಂತ. ತಂದೆ ತಾಯಿ ಗುರು ಅಂತಂದರೆ ಅಲ್ಲಿ ದೇವ ಸಾನ್ನಿಧ್ಯ ಯಾವ ಪ್ರಮಾಣದಲ್ಲಿದೆ ಅಂದರೆ ಚಿಕ್ಕದಕ್ಕೂ ದೊಡ್ಡ ಫಲ ಅಂತ. ಹಾಗಾಗಿ ನಾವು ತಪ್ಪು ಮಾಡಲೇಬಾರ್ದು, ಸಣ್ಣ ತಪ್ಪನ್ನು ಮಾಡಬಾರ್ದು. ಯಾಕೆಂದರೆ ದೊಡ್ಡ ಫಲ ಬರುತ್ತೆ ಅದಕ್ಕೆ. ಈ ತಾಯಿಯನ್ನು ನೋಯಿಸಿದರೆ ಅವಳು ಶಪಿಸ್ತೇ ಇರ್ಬೋದು. ತಾಯಿಯನ್ನು ಅಂದು ಆಡಿ ಮಾಡಿದರೆ ಪ್ರತ್ಯಕ್ಷವಾಗಿ ಶಾಪ ಕೊಡದೇ ಇರ್ಬೋದು, ಆದರೆ ಫಲ ಬಂದೇ ಬಿಡುತ್ತೆ ಅಂತ, ಬರದೇ ಇರೋದಿಲ್ಲ ಅಂತ. ತಂದೆಗಾದರೂ ಕೂಡ ಹಾಗೆ ಅಂತ. ತಂದೆ ತಾಯಿಗಳು ತಪ್ಪಿದೆ ಅಂದರೆ ತಪ್ಪಿರ್ಬೋದು, ನೀನು ಯಾರು ವಿಮರ್ಶೆ ಮಾಡೋದಕ್ಕೆ? ನೀನು ಆ ಸ್ಥಾನದಲ್ಲಿ ಇಲ್ವಲ್ಲ ಅಂತ. ಶ್ರೀರಾಮನಂತೂ ಎಲ್ಲಿವರೆಗೆ ಹೇಳ್ತಾನೆ ಅಂದರೆ, ನಮ್ಮ ಶರೀರದ ಮೇಲೆ ಅವರಿಗೆ ಅಧಿಕಾರ ಇದೆ, ನಮ್ಮ ಜೀವದ ಮೇಲೆ ಅವರಿಗೆ ಅಧಿಕಾರ ಇದೆ, ಅಲ್ಲಿಂದ ಬಂದಿರುವಂಥದ್ದಿದು. ಹಾಗಾಗಿ ಅವ್ರು ಏನು ಬೇಕು ಅದನ್ನು ಮಾಡಬಹುದು, ಅವರದ್ದೇ ಇದು, ಸ್ವಾಯತ್ತ ಅದು ಎನ್ನುವರಿಗೆ ಶ್ರೀರಾಮ ಹೇಳ್ತಾನೆ ಅಂತ. ಹಾಗಾಗಿ ನಾವು ಅವರನ್ನು ವಿಮರ್ಶೆ ಮಾಡೋದಕ್ಕೆ ಅರ್ಹರಲ್ಲ, ಅವರನ್ನು ತಿದ್ದೋದಕ್ಕೆ ಯೋಗ್ಯತೆ ನಮಗಿಲ್ಲ.
ದಾರಿಗಳಿದೆ ತಿದ್ದೋದಕ್ಕೆ, ಹೇಗೆ ತಿದ್ದಬೇಕು ಅಂತ. ದೊಡ್ಡವರು ಸಣ್ಣವ್ರನ್ನ ತಿದ್ದೋ ದಾರಿಗಳು ಬೇರೆ, ಸಣ್ಣವರು ದೊಡ್ಡವ್ರನ್ನ ತಿದ್ದೋ ದಾರಿಗಳು ಬೇರೆ. ತಿದ್ದೋ ರೀತಿಯಲ್ಲಿ ತಿದ್ದಬೇಕು ಅದನ್ನು. ಈಗ ನಚಿಕೇತ ತನ್ನ ತಂದೆ ಹೇಳಿದ ಹಾಗೆ, ಅಪ್ಪ ನೀ ಮಾಡಿದ ತಪ್ಪು ಅಂತ ಹೇಳಲಿಲ್ಲ ನಚಿಕೇತ, ನನ್ನನ್ನು ಯಾರಿಗೆ ಕೊಡ್ತೀಯ ಅಂತ ಕೇಳಿದ ಅಷ್ಟೇ. ಹೇಗೆ ಹೋಗಿದ್ದಾನೆ ನೋಡಿ ಅಂತ, ನೇರವಾಗಿ ಹೋಗಿಲ್ಲ ಅಂತ. ಹಾಗೆ ತಂದೆ ತಾಯಿ ಗುರು ಇಂಥವರಿಗೆ ತಪ್ಪಿ ನಡೆದಾಗ ತುಂಬ ತೊಂದರೆ ಆಗುತ್ತೆ. ಸೇವೆ ಮಾಡಿದಾಗ ಅವರಿಗೆ ಪ್ರೀತಿ ಆಗುವಂತೆ ನಡ್ಕೊಂಡಾಗ ತುಂಬ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಟ್ಟವು. ತುಂಬ ಇದೆ ಈ ಒಂದೊಂದು ವಿಷಯಕ್ಕೂ ಉದಾಹರಣೆಗಳು. ಇನ್ನೊಂದು ದೇವಸೇವೆ ಬಗ್ಗೆ ಒಂದು ಪುಟ್ಟ ದೃಷ್ಟಾಂತವನ್ನು ನೋಡೋಣ. ದೇವರಿಗೆ ನಡೆದುಕೊಂಡ್ರೆ ಏನಾಗುತ್ತೆ ಅನ್ನೋ ಬಗ್ಗೆ ಒಂದು ಪುಟ್ಟ ದೃಷ್ಟಾಂತ. ಇದು ಗುರುಚರಿತ್ರೆಯಿಂದ ಸ್ವೀಕಾರ ಮಾಡಿರುವಂಥದ್ದು, ಸಂಸ್ಕೃತ ಗ್ರಂಥ ಅಲ್ಲ, ಗುರುಚರಿತ್ರೆಯಿಂದ ಸ್ವೀಕಾರ ಮಾಡಿರುವಂಥದ್ದು. 7ನೇ ಅಧ್ಯಾಯದಲ್ಲಿ ಈ ಕಥೆ ಇದೆ. ಸಂಕ್ಷೇಪವಾಗಿ ಆದಷ್ಟು ಇದನ್ನು ಹೇಳೋ ಪ್ರಯತ್ನ. ಮಹರ್ಷಿ ಗೌತಮರು ಒಂದು ಸಾರಿ ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣದ ಕಥೆ ಇದು, ಇದೇ ಕ್ಷೇತ್ರದ ಕಥೆ ಇದು. ಗೌತಮರು ಗೋಕರ್ಣಕ್ಕೆ ಬಂದರು ಅಂತ. ಯಾವ ದಿನ ಅಂದರೆ ಮಹಾಶಿವರಾತ್ರಿ, ಶಿವಯೋಗ. ಆ ದಿನದಂದು ಮಹರ್ಷಿ ಗೌತಮರು ಗೋಕರ್ಣಕ್ಕೆ ಬರ್ತಾರೆ. ಅಲ್ಲಿ ಅವರು ಒಬ್ಬಾಕೆ ಮುದುಕಿಯನ್ನು ನೋಡ್ತಾರೆ. ಅವರು ಮುದುಕಿ ಅಂದರೆ ಮುದುಕಿ ಅಂತ ಮಾತ್ರ ಅಲ್ಲ, ತುಂಬ ದುರವಸ್ಥೆ ಅಂಥ ಸ್ಥಿತಿಯಲ್ಲಿ ಆಕೆ ಇದ್ಲು. ಕುಷ್ಠರೋಗ ಬಂದಿತ್ತು ಆಕೆಗೆ. ಕುಷ್ಠರೋಗದಲ್ಲಿ ಅನೇಕ ಪ್ರಭೇದಗಳಿದೆ. ಒಂದೊಂದು ಅಂಗವೂ ಕೂಡ ಕಳಚಿ ಬೀಳುವವರಿಗೆ ಕುಷ್ಠರೋಗದ ವ್ಯಾಪ್ತಿ ಇದೆ. ಅಂಥ ಕುಷ್ಠರೋಗ ಆಕೆಗೆ ಬಂದಿರುವಂಥದ್ದು. ದೇಹವೆಲ್ಲ ಕೊಳೆತು ನಾರ್ತಾ ಇದೆ, ದುರ್ಗಂಧ, ಹತ್ತಿರ ಎಲ್ಲೂ ಹೋಗೋ ಹಾಗೆ ಇಲ್ಲ. ಊಟ ಮಾಡಿದ್ರೆ ಯಾವ ಕಾಲ ಆಯಿತೋ ಅಂತಹ ಒಬ್ಬಳು ಮುದುಕಿಯನ್ನು ಅವರು ನೋಡ್ತಾರೆ. ಇವರು ನೋಡುವಾಗ ಸಂದರ್ಭ ಏನಿತ್ತು ಅಂದರೆ, ಒಂದು ಗಿಡದ ಬುಡದಲ್ಲಿ ಆಕೆ ಪ್ರಾಣತ್ಯಾಗ ಮಾಡ್ತಾ ಇದ್ದಾಳೆ. ಆಕೆ ಪ್ರಾಣ ಹೋಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅವ್ರು ನೋಡಿದ್ದು ಆಕೆ. ಹಿಂಗೆ ಎಲ್ಲಿ ಯಾವ ನರಕಕ್ಕೆ ಹೋಗ್ತಾಳಪ್ಪ ಇವರು ಅಂತ ಅಂದ್ಕೊಂಡ್ರು ಗೌತಮರು. ಯಾಕೆಂದರೆ ಅಷ್ಟು ಪಾಪ ಕಾಣ್ತಾ ಇದೆ ಆ ಶರೀರದಲ್ಲಿ ಅಂತ. ಆದರೆ ಆಶ್ಚರ್ಯ ಅಂದರೆ ಶಿವದೂತರು ಆಗಮಿಸಿದ್ರಂತೆ ಆಕೆಯನ್ನು ಕರ್ಕೊಂಡು ಹೋಗೋದಕ್ಕೆ. ವಿಮಾನದೊಂದಿಗೆ ಶಿವದೂತರು ಬರ್ತಾರೆ ಆಕೆಯನ್ನು ಕರ್ಕೊಂಡು ಹೋಗೋದಕ್ಕೆ. ಹೇಳಿ ಕೇಳಿ ಮಹರ್ಷಿಗಳು, ಅವರಿಗೆ ದಿವ್ಯ ದೃಷ್ಟಿ ಇದೆ. ಹಾಗಾಗಿ ಶಿವದೂತರ ಜೊತೆ ಸಂಭಾಷಣೆ ಮಾಡ್ತಕ್ಕಂಥ ಯೋಗ್ಯತೆ ಅವರಿಗಿದೆ. ಶಿವದೂತರನ್ನು ಗೌತಮರು ಪ್ರಶ್ನೆ ಮಾಡ್ತಾರೆ. ಈಕೆಯನ್ನು ನೋಡಿದರೆ ಪರಮ ಪಾಪಿ ಅಂತ ಅನ್ನಿಸ್ತಾ ಇದೆ, ಚಂಡಾಲ ಜನ್ಮ ಬೇರೆ ಆಕೆಯದ್ದು. ಇಂಥವಳು ಶಿವ ಸಾನ್ನಿಧ್ಯಕ್ಕೆ ಹೇಗೆ ಹೋಗ್ತಾ ಇದ್ದಾಳೆ? ಇವಳು ತುಂಬ ದುರಾಚಾರ ಮಾಡಿರ್ಬೋದು ಅಂತ ಅನ್ನಿಸ್ತದೆ ನೋಡಿದರೆ. ಇವಳು ಹಿಂದಕ್ಕೆ ತುಂಬ ದುರಾಚಾರಗಳು ಪಾಪಗಳು ಇರ್ಬೋದು ಅಂತ ಅನ್ನಿಸ್ತದೆ. ಏನೂ ಸತ್ಕಾರ್ಯ ಮಾಡಿದ ಥರ ಕಾಣಿಸೋದಿಲ್ಲ ನೋಡಿದರೆ. ಈ ಜನ್ಮದಲ್ಲಂತೂ ಏನೂ ಕಾಣ್ತಾ ಇಲ್ಲ. ಹಾಗಾಗಿ ಇವಳಿಗೆ ಹೇಗೆ ಕೈಲಾಸದ ಲಾಭ ಅಂತ ಶಿವದೂತರನ್ನು ಗೌತಮರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶಿವದೂತರು ಆಕೆಯ ಪೂರ್ವ ಕಥೆಯನ್ನು ಹೇಳ್ತಾರೆ. ಈ ಚಂಡಾಲಿನಿಯ ಪೂರ್ವ ಕಥೆ. ಚಂಡಾಲಿನಿ ಅವಳು ಈಗ ಚಂಡಾಲಿನಿ. ಮೊದಲು ಅವಳೊಬ್ಬಳು ಬ್ರಾಹ್ಮಣ ಕನ್ಯಕೆ ಆಗಿದ್ದಳು ಪೂರ್ವ ಜನ್ಮದಲ್ಲಿ. ಬ್ರಾಹ್ಮಣ ಕನ್ಯಕೆ ಆಗಿದ್ದಳು. ಬ್ರಾಹ್ಮಣ ಕನ್ಯಕೆ ಮಾತ್ರ ಅಲ್ಲ, ಪರಮ ಸುಂದರಿಯಾಗಿದ್ದಳು. ನೋಡಿ, ಸೌಂದರ್ಯದಿಂದ, ಪರಮ ಸೌಂದರ್ಯದಿಂದ ಎಂಥ ಕುರೂಪಕ್ಕೆ, ಎಂಥ ದುರವಸ್ಥೆಗೆ ಆಕೆ ಬಂದಿದ್ದಾಳೆ ಅಂತ. ಯಾಕೆ, ಏನಾಯಿತು? ಹಾಗ್ಯಾಕಾಯಿತು ಅಂದರೆ ಸೌಂದರ್ಯದ ದುರುಪಯೋಗ ಆಗಿದೆ. ದೈವ ಕೊಟ್ಟಿದ್ದನ್ನು ಕಿತ್ಕೊಳ್ತದೆ. ಯಾವಾಗ ಅಂದರೆ ದುರುಪಯೋಗ ಆದಾಗ, ಕೊಟ್ಟಿದ್ದು ದುರುಪಯೋಗ ಆದಾಗ. ಉದಾಹರಣೆಗೆ ಹಣವನ್ನು ದುರುಪಯೋಗ ಮಾಡಿದರೆ ಅವನು ಬಡವನಾಗಿ ಹುಡ್ತಾನೆ, ಚಿಕ್ಕಾಸಿಗೂ ಗತಿ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಹುಡ್ತಾನೆ. ಅನ್ನಂ ನ ನಿಂದ್ಯಾತ್, ಅನ್ನದ ದುರುಪಯೋಗ ಮಾಡಿದರೆ ಇರ್ತಾರಲ್ಲ ಕೆಲವರು, ಕೋಪ ಬಂದರೆ ಊಟ ಮಾಡುವಾಗ ಅನ್ನದ ತಟ್ಟೆಯನ್ನೇ ಮುಖಕ್ಕೆ ಎಸೆಯುವಂಥದ್ದು, ಹಾಗೆಲ್ಲ ಮಾಡ್ತಾರಲ್ವ. ಅವರಿಗೆ ಒಂದು ಸಮಯ ಬರ್ತದೆ ಊಟಕ್ಕೆ ಗತಿ ಇಲ್ಲ ಅಂತ. ಈ ಜನ್ಮವೋ ಮುಂದಿನ ಜನ್ಮವೋ. ಹಾಗೆ ಯಾವುದನ್ನು ದುರುಪಯೋಗ ಮಾಡ್ತೇವೋ ಅದನ್ನು ದೈವ ಕಿತ್ತುಕೊಡುತ್ತದೆ. ಇಲ್ಲಿ ಸೌಂದರ್ಯದ ದುರುಪಯೋಗ ಆಗಿದೆ. ಯಾಕೆಂದರೆ ತಂದೆ ಏನೋ ಯುಕ್ತ ಕಾಲದಲ್ಲಿ ವಿವಾಹವನ್ನು ಮಾಡ್ತಾರೆ.
ಪತಿಯ ಮರಣ ಆಗುತ್ತೆ. ವಿವಾಹದ ನಂತರ ಒಂದು ಸ್ವಲ್ಪ ಕಾಲದಲ್ಲಿ ಪತಿಯ ಮರಣ ಆಗುತ್ತೆ. ಪತಿಯ ಮರಣದ ನಂತರ ಈ ಈ ಈ ಬ್ರಾಹ್ಮಣ ಕನ್ನಿಕೆ ಸ್ವೇಚ್ಛಾಚಾರಿತ್ವವನ್ನು ಕೈಗೊಳ್ತಾಳೆ. ಸ್ವೇಚ್ಛಾಚಾರ ಅಂದರೆ ಮನ ಬಂದಂತೆ ನಡೆದುಕೊಳ್ಳುವುದು ಅಂತ. ಯಾರ್ಯಾರು ಹಿಂದೆ ಹೋದ್ಲೋ ಲೆಕ್ಕ ಇಲ್ಲ ಅಂತ. ಎಲ್ಲಿವರೆಗೆ ಬಂತು ಅಂದರೆ ಸ್ವತಃ ಹೆತ್ತ ತಂದೆ ಆಕೆಯನ್ನು ತಿರಸ್ಕಾರ ಮಾಡಿದರು, ದೂರ ಮಾಡಿದರು. ಅಂದರೆ ಮನೆಯಿಂದ ಆಕೆ ಹೊರಗೆ ಹೋಗಬೇಕಾಯ್ತು. ಮಾತ್ರವಲ್ಲ, ಜಾತಿಯಿಂದಲೇ ಹೊರಗೆ ಹೋಗಬೇಕಾಯ್ತು ಅಂತ. ಜಾತಿ ಬಹಿಷ್ಕಾರದವರೆಗೆ ಅದು ಹೋಯ್ತು ಅಂತ. ಈಗೆಲ್ಲ ಮಾಡಿದ್ರೆ ಜಾತಿಯನ್ನೇ ಬಹಿಷ್ಕಾರ ಮಾಡುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಇರೋದೆಲ್ಲ ಅಂಥದ್ದೆಂತಾದಾಗ ಈಗ ಎಲ್ಲೋ ಒಂದು ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳ್ತಾಯಿದ್ರು, ಒಂದು ಕೊಡದಲ್ಲಿ ಒಂದೋ ಎರಡೋ ರಂಧ್ರ ಇದೆ ಅಂದರೆ ಅದನ್ನು ತೇಪೆ ಹಾಕಿ ಸರಿ ಮಾಡ್ಬೋದು. ಕೊಡ ಪೂರ್ತಿ ತೂತೆ ಆದರೆ ಆಗ ಏನು ಮಾಡಬೇಕಾಗತ್ತೆ ಅಂದರೆ ಇಡೀ ಕೊಡವನ್ನೇ ಕುಟ್ಟಿ ತಟ್ಟಿ ಕರಗಿಸಿ ಹೊಸ ಕೊಡ ಮಾಡಬೇಕಾಗತ್ತೆ. ಪ್ರಳಯ ಅಂದರೆ ಅದು ಅಂತ. ಸಣ್ಣ ಪುಟ್ಟ ಧರ್ಮದ ತೂತುಗಳು ಏರ್ಪಟ್ಟಾಗ ಅವತಾರಗಳು ಬರ್ತವೆ. ಸಣ್ಣ ಪುಟ್ಟ ಅಂದರೆ ಇಡೀ ಸೃಷ್ಟಿ ಹೋಲಿಸಿದಾಗ ಅದು ಈ ಲೋಕ ದೃಷ್ಟಿಯಿಂದ ದೊಡ್ಡದೇ ಆಗಿರ್ಬೋದು. ಅದು ಸರಿ ಮಾಡುವ ಮಟ್ಟದಲ್ಲಿದ್ದಾಗ ಅವತಾರಗಳು ಬಂದು ಸರಿ ಮಾಡ್ತವೆ. ಅದನ್ನು ಸರಿ ಮಾಡಿದಿರೋ ಮಟ್ಟಕ್ಕೆ ಹೋದಾಗ, ಕಲಿಯುಗದ ತುದಿ ಅಂತ ಅಂದ್ಕೊಳ್ಳಿ, ಆ ಮಟ್ಟಕ್ಕೆ ಹೋದಾಗ ಇಡೀ ಕೊಡವನ್ನೇ ಕರಗಿಸಿ ಹೊಸ ಕೊಡ ಮಾಡಬೇಕು. ಪ್ರಳಯ ಆಗಿ ಹೊಸ ಸೃಷ್ಟಿ ಆಗಬೇಕು ಅನ್ನೋ ಸಂದರ್ಭ ಆಗಿ ಬರುವಂಥದ್ದು ಅಂತ. ಹಾಗೆ ಈಗಾದರೆ ಏನು ಅಂದರೆ ಜಾತಿಗಳೇ ನೀತಿಯನ್ನು ಕಳ್ಕೊಂಡಿವೆ ಅಂಥ ಕಾಲದಲ್ಲಿ ನಾವಿದ್ದೇವೆ. ಆದರೆ ಆ ಕಾಲ ಹೇಗಿದೆ ಅಂದರೆ ಎಲ್ಲ ತಮ್ಮ ನಡವಳಿಕೆಯನ್ನು ಇಟ್ಕೊಂಡಿದ್ದಂಥ ಕಾಲ, ಧರ್ಮವನ್ನು ಇಟ್ಕೊಂಡು ಬಾಳ್ತಾ ಇದ್ದಂಥ ಕಾಲ ಅಂತ ಅಂದ್ಕೊಳ್ಳಿ ಒಂದು ಮಟ್ಟಿಗೆ. ಹೀಗಾಗಿ ಈಕೆಯನ್ನು ಹೊರಗೆ ಹಾಕ್ತಾರೆ ಜಾತಿಯಿಂದಲೇ ಅಂತ. ಒಂದು ಸುಭಾಷಿತ ಕೂಡ ಇದೆ, ಸ್ತ್ರೀಯ ಕಾಮೇನ ನಶ್ಯಂತಿ. ಸ್ತ್ರೀಯ ಕಾಮೇನ ನಶ್ಯಂತಿ. ಸ್ತ್ರೀಯರ ನಾಶಕ್ಕೆ ಕಾಮ ಕಾರಣ ಆಗುವಂಥದ್ದು. ಬ್ರಾಹ್ಮಣೋ ಹೀನ ಸೇವೆಯಿಂದ ಬ್ರಾಹ್ಮಣ. ರಾಜಾನೋ ಬ್ರಹ್ಮದಂಡೇನ. ಬ್ರಹ್ಮಿಷ್ಠರನ್ನು ದಂಡಿಸಿದಾಗ ರಾಜರ ನಾಶ ಆಗ್ತಾರೆ. ಜ್ಞಾನಿಗಳನ್ನು, ಬ್ರಹ್ಮಿಷ್ಠರನ್ನು, ತಪಸ್ವಿಗಳನ್ನು ದಂಡಿಸಿದಾಗ ರಾಜರ ನಾಶ ಏರ್ಪಡುವಂಥದ್ದು. ಯತಯೋ ಭೋಗ ಸಂಗ್ರಹಾತ್. ಯೋಗಿ ಭೋಗಕ್ಕಿಳಿದಾಗ ನಾಶ ಆಗ್ತಾನೆ. ಹೀಗೆ ಒಂದು ಸುಭಾಷಿತ ಇದೆ. ಇಲ್ಲಿ ಕೂಡ ಆಗಿದ್ದದೆ ಅಂತ. ಕಾಮ ಆಕೆಯನ್ನು ಪತನಗೊಳಿಸ್ತು. ಯಾವಾಗ ತಂದೆ ಮನೆಯಿಂದ ಹೊರಗೆ ಹಾಕಿದ್ರೋ ಮತ್ತು ಜಾತಿಯಿಂದಲೂ ಆಕೆ ದೂರವಾದ್ಲೋ ಭಾಳ ಸಂತೋಷ ಆಯ್ತಂತೆ ಆಕೆಗೆ. ದುಃಖ ಆಗಲಿಲ್ಲ, ತುಂಬ ಸಂತೋಷ ಆಯಿತು ಅಂತ. ಯಾಕೆಂದರೆ ಇನ್ನು ಹೇಳೋರು ಕೇಳೋರು ಇಲ್ಲ ಅಂತ. ಇಷ್ಟು ದಿನ ಕಿರಿಕಿರಿ ಇತ್ತು. ತಂದೆ ತಾಯಿ ಕೇಳೋರು, ಮಾಡೋರು, ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ ಅಂತ ಕೇಳೋರು. ಅಥವಾ ಹೋಗ್ತಾ ಬರ್ತಾ ದಾರಿಯಲ್ಲಿ ಊರಿನವರು ಮತ್ತೊಬ್ಬರು ಎಲ್ಲ ಪ್ರಶ್ನೆ ಮಾಡೋ ಸಂದರ್ಭಗಳಿತ್ತು. ಈಗ ಏನಿಲ್ವಲ್ಲ, ಈಗ ಏನು ಮಾಡಬಹುದಿತ್ತೋ ಮಾಡಿ ಆಗಿಬಿಟ್ಟಿದ್ದವ್ರು. ಈಗ ಇನ್ನವ್ರು ಮಾಡಲಿಕ್ಕೇನಿಲ್ಲ. ಹಾಗಾಗಿ ಉಚ್ಛೃಂಖಲ, ಕೇಳಿದಿರ ಈ ಶಬ್ದವನ್ನು? ಉಚ್ಛೃಂಖಲ. ಶೃಂಖಲ ಅಂದರೆ ಸರಪಳಿ, ಉಚ್ಛೃಂಖಲ ಅಂದರೆ ಅದಿಲ್ಲ, ಅಂದರೆ ಬಂಧನ ಇಲ್ಲ ಅಂತ. ಯಾವುದೇ ಒಂದು ಚೌಕಟ್ಟಿಲ್ಲ, ಕಟ್ಟುಪಾಡು ಇಲ್ಲ. ಅಂಥ ಸ್ಥಿತಿಗೆ ಆಕೆ ಹೋಗ್ತಾಳೆ. ಹೋದ ಮೇಲೆ ಮಾಡಿದ್ದೇನು? ಎಲ್ಲ ದುರಾಚಾರವನ್ನು ಮಾಡಿದ್ಲಂತೆ. ಯಾವ್ಯಾವ ಥರದ ದುರಾಚಾರಗಳು ಮಾಡ್ಬೋದೋ ಒಂದು ಮನುಷ್ಯನಾದವನು, ಹೆಣ್ಣಾದವಳು ಏನೆಲ್ಲ ದುರಾಚಾರ ಮಾಡ್ಬೋದೋ ಎಲ್ಲದನ್ನೂ ಮಾಡಿದ್ಲಂತೆ. ಮಾಂಸ, ಮದ್ಯ ಎಲ್ಲ ಸಣ್ಣ ಸಣ್ಣ ವಿಷಯಗಳಾಗೋಯ್ತು ಅಂತ ಅವಳ ಪಾಲಿಗೆ. ಅದಕ್ಕಿಂತ ದೊಡ್ಡದೆಲ್ಲ ಮಾಡಿಬಿಡ್ತಾಳೆ ಅವಳು ಅಂತ. ಮಾತ್ರವಲ್ಲ, ಸಲ್ಲದ ವ್ಯಕ್ತಿಯೊಬ್ಬರನ್ನು ಕಟ್ಟಿಕೊಂಡು ಜೀವನ ಮಾಡ್ತಾಳೆ. ಒಂದು ಮಗ ಕೂಡ ಹುಟ್ಟುಬಿಡ್ತಾನೆ. ಈ ಸಲ್ಲದ ವಿವಾಹಗಳು ಅತ್ಯಂತ ಹೆಚ್ಚು ದುಷ್ಫಲ ಯಾವಾಗ ಕೊಡ್ತವೆ ಅಂದರೆ ಸಂತತಿ ಆದಾಗ ಅಂತ. ಪತನ ಆಗೋದು ಯಾವಾಗ ಅಂತಂದರೆ ಸಲ್ಲದ ವಿವಾಹದ ಮುಂದುವರಿಕೆ ಸಂತಾನದಲ್ಲಿ ಪರ್ಯವಸಾನ ಆದಾಗ ಪತನ ಆಗ್ತದೆ. ಕೇಳದೇ ಇದ್ದರೆ ಹೇಳಿ, ಮೊನ್ನೆ ತರಹ ನಾವು ಅರ್ಧ ಗಂಟೆ ಮಾತಾಡಿದ್ಮೇಲೆ ಗೊತ್ತಾದರೆ ಬೇಜಾರಾಗುತ್ತೆ ನನಗೆ. ಹಾಗೆ ಕೇಳದೇ ಇದ್ದರೆ ಕೈ ಎತ್ಬಿಡಿ. ಒಂದು ಮಗನೂ ಹುಟ್ಟಿದ ಅಂತ. ಆದರೆ ಇವಳ ವ್ಯಸನಗಳು ಕಡಿಮೆ ಆಗಲಿಲ್ಲ. ಹಗಲು ರಾತ್ರಿ ಎಲ್ಲ ಮತ್ತಿನಲ್ಲೇ ಇರ್ತಾ ಇದ್ಲು ಅಂತ. ಆಮೇಲೆ ಅವಳ ಮನೆಯಲ್ಲಿ ಮದ್ಯದ ಮಳೆ ಸುರಿತಾ ಇತ್ತು ಅಂತ ಹೇಳ್ಬೋದು ಬೇಕಿದ್ರೆ. ಅಂತಂದರೆ ಅಷ್ಟರ ಮಟ್ಟಿಗೆ ಅಂತ ತೇಲಾಡ್ತಾ ಇರ್ತಿದ್ದು ಯಾವಾಗಲೂ ಅಂತ. ನೆಲದ ಮೇಲೆ ಕಾಲಿಡೋದೇ ಕಡಿಮೆ ಅಂತ. ಯಾಕೆಂದರೆ ಮಧ್ಯ ಸರೋವರದಲ್ಲೇ ಓಡಾಟ ಅಂತ ಸ್ಥಿತಿ. ಒಂದು ಸಾರಿ ಏನಾಯಿತು ಅಂದರೆ, ಮದ್ಯಪಾನದ ಅಮಲು
ಎಷ್ಟರ ಮಟ್ಟಿಗೆ ಅಮಲು ಇತ್ತು ಅಂದರೆ ಆಕಳು ಕರು ಯಾವುದು ಆಡು ಯಾವುದು ಗೊತ್ತಾಗಲಿಲ್ಲ. ಆಕಳು ಕರು ಗಾತ್ರ ಸುಮಾರು ಒಂದೇ ಇರುತ್ತೆ ಎರಡು ಕೂಡ, ಆದರೆ ಲಕ್ಷಣಗಳು ವ್ಯತ್ಯಾಸ ಇರುತ್ತೆ. ಅದರ ಅಮಲು ಎಷ್ಟು ಏರಿದೆ ಅಂದರೆ ಆಕಳ ಕರು, ಮನೆಯ ಆಕಳ ಕರು, ತನ್ನ ಮನೆಯ ಆಕಳ ಕರು ಆಡಿನಂತೆ ಕಂಡು ಅದನ್ನು ಕೊಂದು ತಿಂದಾಯ್ತು. ಈ ಗಂಡ ಅನ್ನೋ ಜಾಗದಲ್ಲಿ ಇದ್ದನ್ನು ಬಂದು ಕೇಳ್ತಾನೆ, ಎಲ್ಲೋಯ್ತು ಕರು, ಎಲ್ಲೋಯ್ತು? ಹುಲಿ ತಿಂದು ಹಾಕ್ತು ಅಂತ ಸುಳ್ಳು ಹೇಳ್ತಾರೆ. ನೋಡಿ, ಇದನ್ನೇನು ಕರೀತಾರೆ ಅಂದರೆ ಪಾಪ ಪರಂಪರೆ ಅಂತ ಕರೀತಾರೆ. ನನಗೆ ಅದು ಒಂದು ಪಾಪ ಎರಡು ಪಾಪ ಅಂತಲ್ಲ, ಪಾಪ ಪರಂಪರೆ ಅಂತ. ಒಂದು ಪುಸ್ತಕದಲ್ಲಿ ಎಲ್ಲೋ ಒಂದು ಅಧ್ಯಾಯಕ್ಕೊಂದು ಎರಡು ಅಧ್ಯಾಯಕ್ಕೊಂದು ಅದು ಪುಟಕ್ಕೊಂದು ತಪ್ಪಿದ್ರೆ ತಿದ್ಬೋದು. ಆದರೆ ಪ್ರತಿ ಅಧ್ಯಾಯದ ಪ್ರತಿ ಪುಟದ ಪ್ರತಿ ವಾಕ್ಯದ ಪ್ರತಿ ಪದದ ಪ್ರತಿ ಅಕ್ಷರವೂ ತಪ್ಪಾದರೆ ಸರಿ ಮಾಡೋದಲ್ಲಿಂದ ಅಂಥ ಸ್ಥಿತಿ ಇದೆ ಅಂತ. ಹಾಗಾಗಿ ತಪ್ಪುಗಳೇ ಸಾಲಾಗಿ ಕೊನೆಗೊಂದು ದಿವಸ ತೀರ್ಕೊಂಡ್ಲು. ಹೀಗೆ ಜೀವನ ಸಾಗಿ 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 ಕೊನೆಗೆ ತೀರ್ಕೊಂಡ್ಮೇಲೆ ಏನಾಗಿರ್ಬೋದು? ಸ್ವರ್ಗಕ್ಕೆ ಹೋದ್ಲಾ? ಅತಿ ಘೋರವಾದ ನರಕದಲ್ಲಿ ಬೀಳ್ತಾಳೆ ಅವಳಿಗೆ. ಎಷ್ಟೋ ಕಾಲ ಈ ಪಾಪಗಳೆಲ್ಲ ಮುಗಿಬೇಕಲ್ಲ ಅಂತ. ಹಾಗಾಗಿ ದೀರ್ಘಕಾಲ ಘೋರತರವಾದ ನರಕದಲ್ಲಿ ಬಿದ್ದು ಆಕೆ ಒದ್ದಾಡ್ತಾಳೆ. ಇದು ಸುಮಾರು ಕಾಲದ ಕಥೆ. ಇದು ನರಕ ಅಂದ್ರಲ್ಲ ಈ ನಮ್ಮ ಭೂಲೋಕದಾಗೆಲ್ಲ ಅಲ್ಲ, ಅಲ್ಲೆಲ್ಲ 1000 ವರ್ಷ 10,000 ವರ್ಷ ಒಂದು ಯುಗ ಹೀಗೆಲ್ಲ ಲೆಕ್ಕ ಬರುತ್ತೆ ಅಷ್ಟೇ ಹೊರತು ಇಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ 1 ದಿವಸ 2 ದಿವಸ ಈ ಥರದ ವ್ಯವಸ್ಥೆ ಎಲ್ಲ ಇಲ್ಲ. ಸಾಮಾನ್ಯವಾಗಿ ಪುಣ್ಯಾತ್ಮರ ಕಥೆ ಬೇರೆ ಇರ್ಬೋದು. ಹೀಗೆ ಅನುಭವಿಸುವಷ್ಟು ನರಕದಲ್ಲಿ ಅನುಭವಿಸಿ ಕೊನೆಗೆ ಮತ್ತೆ ಭೂಲೋಕಕ್ಕೆ ಬಂದಳು. ಯಾವ್ಯಾವ ಜನ್ಮ ದಾಟಿ ಬಂದ್ಲ, ಮತ್ತೆ ಮನುಷ್ಯ ಜನ್ಮ ಬಂದಾಗ ಆಕೆ ಚಂಡಾಲಿನಿಯಾಗಿ ಜನಿಸಿದಳು. ಚಂಡಾಲ ಜನ್ಮ ಬಂತು ಆಕೆಗೆ. ಹುಟ್ಟುವಾಗಲೇ ಕುರುಡಿ, ವಿಕಾರವಾದ ರೂಪ. ಇದ್ಯಾಕೆ ಹೇಳಿ? ಸೌಂದರ್ಯದ ದುರುಪಯೋಗ ಆಗಿದೆ. ಯಾವಾಗ? ಯಾವುದೋ ಕಾಲದಲ್ಲಿ ಆಗಿರುವಂಥದ್ದು, ಆದರೆ ಇನ್ನೂ ಮುಗಿದಿಲ್ಲ ಅಂತ. ವಿಧಿ ಹೇಳಿದೆ ಅಂತ, ನಿನಗೆ ಸೌಂದರ್ಯ ಕೊಟ್ಟರೆ ಮತ್ತೆ ಏನಾದ್ರು ಮಾಡ್ಕೊಂಡೀಯ ನೀನು, ಅನಾಹುತವನ್ನ ಬೇಡ, ಹೀಗೆ ಇರುವಂತ ಒಳ್ಳೆಯದಕ್ಕೆ ಮಾಡಿದಂತ ಅನ್ಕೋಬೋದು ನಾವು. ಹಾಗಾಗಿ ಕುರೂಪ, ಕುತ್ಸಿತವಾದ ರೂಪ. ಕುರೂಪ, ಕು ಅಂದ್ರೆ ಏನು? ಕುತ್ಸಿತ ಅಂತ. ಕುತ್ಸಿತ ರೂಪ ನೋಡೋದಕ್ಕೆ ಹೇಸಿಕೆ ಆಗಬೇಕು, ಆ ಥರದ ರೂಪ. ಬಹಳ ಬೇಗ ಕುಷ್ಠರೋಗ ಬಂತು ಆಕೆಗೆ ಜೀವನದಲ್ಲಿ. ಯಾಕೆಂದರೆ ಮದುವೆ ಆಗಬಾರ್ದು, ಆಕೆನ ಯಾರು ನೋಡಲೂಬಾರ್ದು ಎನ್ನುವಂತೆ ಕುಷ್ಠರೋಗ ಬೇರೆ ಬಂತು. ಅದು ಮೀರ್ತು ಕುಷ್ಠರೋಗ ಅದು. ಆಮೇಲೆ ತಂದೆ ತಾಯಿ ಇನ್ನೊಬ್ರಿಗೂ ಹೇಗೋ ಇವಳನ್ನ ಅವರು ಸಾಕ್ಕೊಂಡಿದ್ರಂತೆ. ಅವರು ತೀರ್ಕೊಳ್ತಾರೆ, ತಂದೆ ತಾಯಿಯರು ತೀರ್ಕೊಂಡ ಮೇಲೆ ಉಳಿದವರು ಈಕೆಯನ್ನು ಮನೇಲಿ ಇಟ್ಕೊಳ್ಳಿಲ್ಲ, ಮನೆಯಿಂದ ಹೊರ ಹಾಕಿದ್ರು. ಮುಂದೆ ಅವಳ ಗತಿ ಏನಾಯ್ತು ಅಂದರೆ ದಾರಿಯ ಬದಿಯಲ್ಲಿ ಭಿಕ್ಷೆ ಬೇಡುವಂಥ ಸ್ಥಿತಿ ಆಕೆಗೆ ಬಂತು. ಭಿಕ್ಷೆ ಬೇಡೋದು ಕಷ್ಟ. ಯಾಕೆಂದರೆ ಅವಳ ಹತ್ರ ಯಾರು ಬರೋ ಹಾಗಿಲ್ಲ. ಕುಷ್ಠರೋಗ, ಕೀವು, ರಕ್ತ, ದುರ್ಗಂಧ, ಹತ್ರ ಹೋಗೋದೇ ಕಷ್ಟ ಅಂತ ಯಾರು ಕೂಡ ಅಂತ. ಯಾರಿಗಾರು ಏನಾದ್ರು ಹಾಕಬೇಕು ಅಂತ ಅನ್ಸಿದ್ರು ದೂರದಿಂದ ಎಸಿಬೇಕು ಹೊರತು ಅವರು ಹತ್ರ ಹೋಗೋಕ್ಕಾಗಲ್ಲ. ಎಸೆದ್ರೆ ಇವಳು ಸಿಕ್ಕೇ ಬಿಡುತ್ತೆ ಅಂತೇನಿಲ್ಲ, ಕಣ್ಣಿಲ್ಲ, ಇಂಥ ದುರವಸ್ಥೆ. ಮಕ್ಕಳೇ, ಹೀಗೆ ವಯಸ್ಸಾಯ್ತು ಅವಳಿಗೆ ಅಂತ. ಇದೇ ಸ್ಥಿತಿಯಲ್ಲಿ ಆಕೆ ಮುಪ್ಪನ್ನು ಕಾಣ್ತಾಳೆ ಅಂತ. ಅಂದರೆ ಜೀವನ ಇಡೀ ಇದನ್ನು ಅನುಭವಿಸ್ತಾಳೆ ಅವಳು.
ಕೊನೆ ತನಕ ಅಂತ. ಕರ್ಮದ ಪಾಠ ಯಾಕೆ ಕೇಳಬೇಕು ಅಂದರೆ ನಮ್ಮ ಕೈಯಿಂದ ಇಂಥ ತಪ್ಪುಗಳು ಆಗಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೋಸ್ಕರವೇ ಕರ್ಮದ ಪಾಠ ಕೇಳೋಕ್ಕಿರೋಂಥದ್ದು. ನಾವು ನಿಮ್ಗೆ ಕರ್ಮದ ಪಾಠ ಮಾಡ್ತಾ ಇರೋ ಕಾರಣವೂ ಕೂಡ ಅದೇ, ತಪ್ಪು ಮಾಡಬಾರ್ದು ನಾವು ಯಾವುದೇ ಕಾರಣಕ್ಕೂ ಅಂತ. ಯಾಕೆಂದರೆ ಅನುಭವಿಸುವಾಗ, ಫಲ ಅನುಭವಿಸುವಾಗ ತುಂಬ ದಾರುಣ ಅದು. ಮತ್ತು ಆವಾಗ ನಮಗೆ ಗೊತ್ತೂ ಆಗೋದಿಲ್ಲ ಯಾಕೆ ಬಂತು ಇದು. ಈಗ ಚಂಡಾಲನಿಗೆ ಗೊತ್ತೂ ಇಲ್ಲ ತನಗೆ ಯಾಕೆ ಬಂತು ಅದು. ಕರ್ಮದ ಮರ್ಮ ಅದು ಅಂತ, ಕರ್ಮದ ಮಹಿಮೆ ಅದು ಅಂತ. ಫಲ ಕೊಡೋಕ್ಕೆ ಬರುವಾಗ ಅದು ತಾನು ಯಾರು ಅಂತ ಗುರ್ತೇ ಇಡೋದಿಲ್ಲ. ಪೆಟ್ಟು ಒಂದು ಬೀಳ್ತಾ ಇರುತ್ತೆ, ಯಾಕೆ ಬಿತ್ತು ಅಂತಲೇ ಗೊತ್ತಾಗೋದಿಲ್ಲ ಅಂತ ಈ ಸ್ಥಿತಿ ಇರುತ್ತೆ. ತಪ್ಪಿಸ್ಕೊಳ್ಳೋ ದಾರಿಗಳಿರೋದಿಲ್ಲ ಆ ಸಮಯದಲ್ಲಿ ಅಂತ. ಹೀಗೆ ಹಾಗೇ ಮುದಿಯಾದಳು ಅವಳು. ಒಂದ್ಸಾರಿ ಏನಾಯ್ತಂತಂದರೆ, ಅವಳು ಊರಿಂದ ಒಂದಷ್ಟು ಜನ ಯಾತ್ರಿಕರು ಗೋಕರ್ಣಕ್ಕೆ ಹೊರಟ್ರಂತೆ. ಅವಳು ಇರೋ ಅಲ್ಲಿಂದ ಒಂದಷ್ಟು ಜನ ಗೋಕರ್ಣಕ್ಕೆ ಹೊರಟರು. ಗಾಯನ, ನರ್ತನ, ಶಿವನಾಮ ಕೀರ್ತನ ಎಲ್ಲ ಮಾಡ್ಕೊತ ಒಂದು ಇಡೀ ಗುಂಪು, ಭಕ್ತರ ಗುಂಪು ಗೋಕರ್ಣಕ್ಕೆ ಹೊರಡ್ತು. ಇವಳಿಗೆ ಅದು ವಿಷಯ ಗೊತ್ತಾಯಿತು. ಇವಳು ಹೇಗೋ ಅವ್ರ ಹಿಂದೆ ಗೋಕರ್ಣಕ್ಕೆ ಹೋಗ್ತಾಳೆ. ಯಾಕೆಂದರೆ ಶಿವರಾತ್ರಿ ತುಂಬ ಜನ ಬರ್ತಾರೆ. ಬರೋರೆಲ್ಲ ಭಕ್ತರು, ಭಾವಕರು, ಧರ್ಮಿಷ್ಠರ ಬರೋ ಅಂಥದ್ದು. ಹಾಗಾಗಿ ಒಂದಷ್ಟು ಏನಾದ್ರು ಭಿಕ್ಷೆ ಯಕ್ಷೆ ಸಿಗ್ಬೋದು ಅಂತಿರ್ಬೋದು. ಅವಳ ಮನಸ್ಸಿನ ಭಾವನೆ. ಹಿಂದುಗಡೆ ದೈವ ಬೇರೆ ಇರ್ಬೋದು ಅದರ ಹಿಂದೆ, ಅಳತೆಗೆ ಮೀರಿದ್ದು ದೈವ ಏನು ಅನ್ನುವಂಥದ್ದು. ಹೀಗೆ ಗೋಕರ್ಣ ಕ್ಷೇತ್ರಕ್ಕೆ ಆಕೆ ಈ ಭಕ್ತರ ಹಿಂಬದಿಯಲ್ಲಿ ಅವರೇನು ಸೇರಿಸ್ಕೊಳ್ಳೋದಿಲ್ಲ ಹಿಕ್ಕೆಯನ್ನು. ಆಕೆ ಹೋಗ್ತಾಳೆ. ಗಾಯನ, ನರ್ತನ, ಶಿವನಾಮ ಮೇಲೆ ಇದ್ದಿದ್ದರಿಂದ ಅವಳಿಗೆ ಗೊತ್ತಾಗ್ತಾ ಇತ್ತು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ. ಹಿಂದುಗಡೆಯಿಂದ ಏಕೆ ಕೂಡ ಹೋಗ್ತಾ ಇದ್ದಾಳೆ ಅಂತೂ ಇತ್ತು. ಬಂದು ಆಕೆ ಗೋಕರ್ಣಕ್ಕೆ ತಲುಪಿದಳು. ಅದೇ ಮಹಾಶಿವರಾತ್ರಿ ಸಂದರ್ಭ. ಅದು ಮಹಾಶಿವರಾತ್ರಿ ಸಂದರ್ಭ. ಹಸಿವಿನಿಂದ ಬಳಲಿ ಹೋಗಿದ್ದಾಳೆ. ಹಾಗಾಗಿ ದಾರಿ ಬದಿಯಲ್ಲಿ ಭಿಕ್ಷಾ ಯಾಚನೆ ಮಾಡ್ತಾ ಇದ್ದಾಳೆ. ಅವಳಿಗೆ ಭಿಕ್ಷೆ ಸಿಗಲಿಲ್ಲ. ಅವಳು ದುಡ್ಡು ಕೇಳ್ತಾ ಇಲ್ಲ, ತಿನ್ನೋಕೆನಾರು ಕುಡಿ ಅಂತ ಕೇಳ್ತಾ ಇದ್ದಾಳೆ. ಅವಳು ತಿನ್ನೋಕ್ಕೇನು ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಶಿವರಾತ್ರಿ ಅದು. ಶಿವರಾತ್ರಿ ತಾನೇ, ಉಪವಾಸ ಮಾಡಬೇಕು ಶಿವರಾತ್ರಿ ಅಂದರೆ. ಆವತ್ತಿನ ಕಾಲ ಹೇಗಿತ್ತು ಅಂದರೆ ಎಲ್ಲರೂ ಉಪವಾಸ ಮಾಡ್ತಾಯಿದ್ರು. ಹಾಗಾಗಿ ಜನ ಕೇಳಿದ್ರಂತೆ, ಇವತ್ತು ಉಪವಾಸದ ದಿನ ನಿನಗೆ ಕೊಡೋಕೆ ಅನ್ನ ಎಲ್ಲಿದೆ ಅಂತ. ಮನೆಯಲ್ಲೇ ಮಾಡಿರಲಿಲ್ಲ ಅಡುಗೆ. ನಾನು ಕಾಲ ಆಗಿತ್ತು ಅಂತ. ಈಗಿನ ಕಾಲ ಬೇರೆ ಇದೆ. ಈಗಿನ ಕಾಲ ಈ ಉಪಹಾರ ಗೃಹಗಳಿಗೆ ಭರ್ಜರಿ ವ್ಯಾಪಾರ. ಶಿವರಾತ್ರಿ ದಿವಸ ಅಂದರೆ ಏನು ಅನ್ನ ಮಾರೋ ಕೇಂದ್ರಗಳಿರ್ತವೆ, ಭರ್ಜರಿ ವ್ಯಾಪಾರ. ಶಿವರಾತ್ರಿ ವಿಶೇಷವಾಗಿ ಈಶ್ವರನ ಸ್ಮರಣೆ ಮಾಡಿ ಮತ್ತೆರಡು ಇಡ್ಲಿ ಜಾಸ್ತಿ ತಿಂದ್ಬಿಡೋದು ಅಂಥ ಕಾಲ ಈಗ ಬಂದಿದೆ. ಆದರೆ ಅವತ್ತಿನ ಕಾಲ ಹೇಗಿತ್ತು ಅಂದರೆ ಅವಳಿಗೆ ಭಿಕ್ಷೆ ಯಾರು ಹಾಕಿರಲಿಲ್ಲ. ಯಾಕೆಂದರೆ ಯಾರೂ ಮನೇಲಿ ಅಡುಗೆ ಮಾಡಿರಲಿಲ್ಲ. ಯಾರೂ ತಾವು ತಿನ್ನೋ ಪ್ರಶ್ನೆನೂ ಇಲ್ಲ, ಬೇರೆ ಕೊಡೋ ವಿಷಯನೂ ಇಲ್ಲ. ಉಪವಾಸ ವಿಶೇಷ. ಶಿವರಾತ್ರಿಗೆ ಎರಡೂ ಮಾಡುವಂಥದ್ದು, ಉಪವಾಸ ಮತ್ತು ಜಾಗರಣೆ ಎರಡೂ ಮಾಡಬೇಕು. ಏಕಾದಶಿ ಅಂದರೂ ಕೂಡ ಹಾಗೆ, ಹರಿದಿನ ಹರದಿನ ಎರಡೂ ಕೂಡ ಹಾಗೆ ಇರುವಂಥದ್ದು, ಉಪವಾಸ ಮತ್ತು ಜಾಗರಣೆ ಅಂತ. ಅದಕ್ಕೆಲ್ಲ ತುಂಬ ಒಳ್ಳೊಳ್ಳೆ ಕಾರಣಗಳಿದೆ, ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಉಪವಾಸ ಅಂದರೆ ಉಪವಾಸ ಆಗಬೇಕು, ನಾವು ಮಾಡೋದಲ್ಲ. ಭಗವತ್ ಸಾನ್ನಿಧ್ಯ, ಉಪ ಅಂದರೆ ಸಮೀಪ ಅಂತ ಅರ್ಥ. ಆ ಸಾನ್ನಿಧ್ಯದ ಫಲವಾಗಿ ಹಸಿವು ಬಾಯಾರಿಕೆ ಗೊತ್ತಾಗಬಾರ್ದು, ಅದು ನಿಜವಾದ ಉಪವಾಸ ಹಾಗೆ ಮಾಡಿದರೆ. ಇನ್ನು ಅಡುಗೆ ಮನೆಯಿಂದ ಉಪ್ಪಿಟ್ಟಿನ ಪರಿಮಳ ಬರ್ತಾ ಇದ್ದು ತಲೆ ಅಲ್ಲಿದ್ದು ದೇಹ ಇಲ್ಲಿದ್ದು ಅದು ಉಪವಾಸ ಅಂತ ಆಗೋದಿಲ್ಲ. ಆಗ ಗೊತ್ತಾಗಬಾರ್ದು, ಬೇಕು ಅಂತ ಅನಿಸ್ಬಾರ್ದು, ಹಸಿವಾಗಬಾರ್ದು. ಹಸಿವಾಗಬಾರ್ದು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಏಕಾದಶಿ ಉಪವಾಸ ಅಂದರೆ ದಶಮಿ ರಾತ್ರಿ ಸೂರಿ ತಿಂದ್ಬಿಡೋದು. ಎಷ್ಟು ಅಂದರೆ ಕಂಠಪೂರ್ತಿ ತಿಂದ್ಬಿಡೋದು. ಮತ್ತು ಎಂಥದ್ದು ತಿನ್ನೋದು ಅಂದರೆ ಅದು 3 ದಿವಸ ಜೀರ್ಣ ಆಗಬಾರ್ದು ಅಂಥದ್ದು ತಿಂದ್ಬಿಡೋದು. ಅಂದರೆ ಅದೆಲ್ಲ ಉಪವಾಸ ಅಲ್ಲ. ದಶಮಿ ಸಾಯಂಕಾಲಕ್ಕೆ ಪ್ರಾರಂಭ ಆಗುತ್ತೆ ಉಪವಾಸ ಅಂದರೆ. ಏಕಾದಶಿ ಅಂದರೆ ಅಲ್ಲಿಂದಲೇ ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಅದು ನಾನು ಕ್ರಮ ಹಾಗೆ ಅಂತ. ಉಪವಾಸ ಅಂದರೆ ಹೇಗೆ ಅಂದರೆ ಅದು ಗೊತ್ತೇ ಆಗಬಾರ್ದು, ಹಸಿವಂತಲೇ ಅನ್ನಿಸ್ಬಾರ್ದು, ಆಗತ್ತೆ ಹಾಗೆ. ಈ ಮಠಕ್ಕೆ ಭಕ್ತರು ಬರ್ತಾರಲ್ಲ ಎಷ್ಟೋ ಜನ, ಎಷ್ಟೋ ಸತಿ ಅವ್ರದ್ದು 3-4 ಗಂಟೆ 5 ಗಂಟೆಲ್ಲ ಆಗ್ತಾ ಇರುತ್ತೆ ಅವ್ರದ್ದು ಊಟಕ್ಕೆಲ್ಲ. ನಾವು ಸಾವಿರಾರು ಮಂದಿನ ಕೇಳಿರ್ಬೋದು, ಊಟ ಆಗಿಲ್ವಾ ಇಷ್ಟೊತ್ತಾಯ್ತಲ್ಲ ಅಂತ ಕೇಳಿದ್ರೆ ಗೊತ್ತೇ ಆಗಿಲ್ಲ ಅಂತ, ಹಸಿವೇ ಇಲ್ಲ ಅಂತ. ಭಾವ ಏನು ಮಾಡುತ್ತೆ ಅಂದರೆ ಹಸಿವು ಗೊತ್ತಾಗದಿರೋ ಥರ ಮಾಡುತ್ತೆ ಭಾವ. ನಾವಾದರೂ ಯಾವ್ದಾದ್ರು ಒಂದು ಒಳ್ಳೆ ಭಾವದಲ್ಲಿದ್ದರೆ ಊಟ ತಿಂಡಿ ಪರವೇ ಇರೋದಿಲ್ಲ ಅಂತ. ದೇವ್ರ ಬಗ್ಗೆ ಆ ಭಾವ ಬಂದು ಊಟ ತಿಂಡಿ ಮಾಡದೇ ಇದ್ದರೆ ಅದು ಉಪವಾಸ ಅಂತ ಅನ್ಸ್ಕೊಡುತ್ತೆ ಅದು ಅಂತ. ಹಾಗಾಗಿ ಅದು ಉಪವಾಸ. ಜಾಗರಣ ಅಂದರೆ ಎಚ್ಚರವಾಗಿರಬೇಕು. ಯಾಕೆಂದರೆ ಎಷ್ಟೊತ್ತಿಗೆ ಶಿವ
ಅನುಗ್ರಹ ಮಾಡ್ತಾನೋ ಗೊತ್ತಿಲ್ಲ. ಶಿವಯೋಗದ ರಾತ್ರಿ ಯಾವ ಹೊತ್ತಿಗೆ ನಮ್ಮ ಮೂರನೇ ಕಣ್ಣು ತೆರೆಯುತ್ತೋ ಗೊತ್ತಿಲ್ಲ. ಮುಚ್ಕೊಂಡು ಬಿಟ್ರೆ ಕಣ್ಣನ್ನು, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಅನ್ನೋ ಥರ ಆಗಬಾರ್ದಲ್ಲ ಅಂತ. ಆ ಶ್ಲೋಕ ನೆನಪಿದ್ಯಾ? ರಾತ್ರಿ ಶಿವ ಕಾಚನ ಸನ್ನಿಧತ್ತೆ ವಿಲೋಚನೆ ಜಾಗೃತ ಅಪ್ರಮತ್ತೆ ಸಮಾನ ಧರ್ಮ ಯುವಯೋ ಸಕಾಶೆ ಸಖಾ ಭವಿಷ್ಯತ್ ತ್ರಿಚರ್ಯಣ ಕಾಲಾತ್. ತುಂಬ ಸುಂದರವಾಗಿರೋ ಶ್ಲೋಕ ಅದು. ಎರಡು ಕಣ್ಣುಗಳಿಗೆ ಹೇಳ್ತಾ ಇರುವಂಥದ್ದು. ವಿಲೋಚನೆ ಅಂದರೆ ಎರಡು ಕಣ್ಣುಗಳೇ. ರಾತ್ರಿ ಶಿವ ಕಾಚನ ಸನ್ನಿಧತ್ತೆ. ಕಾಚನ ಅಂದರೆ ಅದು ಎಂಥದ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅನಿರ್ವಚನೀಯ ಅಂತ, ಶಬ್ದಗಳಿಗೆ ಮೀರಿದ್ದು. ಅಂಥದ್ದೊಂದು ರಾತ್ರಿ ಸಮೀಪಿಸ್ತಾ ಇದೆ. ಯಾವ ರಾತ್ರಿ ಅದು? ಶಿವರಾತ್ರಿ. ರಾತ್ರಿ ಶಿವ, ಶಿವ ಅಂದರೆ ಮಂಗಲ ಅಂತ. ಮಂಗಲದ ರಾತ್ರಿಯೊಂದು ಸಮೀಪಿಸ್ತಾ ಇದೆ. ಆ ರಾತ್ರಿಯಲ್ಲಿ ಏನೇನು ಹುದುಗಿದೆ, ಎಂಥ ಪುಣ್ಯ ರಾಶಿ ಹುದುಗಿದೆ ಎಂಬುದನ್ನು ವರ್ಣನೆ ಮಾಡೋಕ್ಕೆ ಶಬ್ದಗಳಿಲ್ಲ. ಹಾಗಾಗಿ ಅನಿರ್ವಚನೀಯ ಅದು ಒಂದು. ಕಾಚನ ಅಂದರೆ ಅರ್ಥ ಹಾಗೆ ಅಂತ, ಅದೇನೋ ಯಾವುದೋ ಎಂಥದೋ ಅಂತ. ಹಾಗಾಗಿ ವಿಲೋಚನೆ, ಈ ಎರಡು ಕಣ್ಣುಗಳೇ ಜಾಗೃತಂ, ಎಚ್ಚರವಾಗಿರಿ. ಅಪ್ರಮತ್ತೆ, ಪ್ರಮಾದಕ್ಕೊಳಗಾಗಬೇಡಿ, ಪ್ರಮತ್ತರಾಗಬೇಡಿ. ಯಾಕೆಂದರೆ ನೀವು ಕಾಯ್ತಾ ಇದ್ದರೆ, ಈ ಎರಡು ಕಣ್ಣು ಹೀಗೆ ತೆರೆದು ಕಾಯ್ತಾ ಇದ್ದರೆ ಈ ರಾತ್ರಿ ಎಷ್ಟೋ ಹೊತ್ತಿಗೆ ಮೂರನೇ ಕಣ್ಣು ತೆರೆಯುತ್ತೆ ಅಂತ. ಅದಕ್ಕೆ ನೀವು ಕಾಯಬೇಕು ಅಂತ. ಆ ಮೂರನೇ ಕಣ್ಣು ತೆರೀಬೇಕಾದ್ರೆ ಎರಡು ಕಣ್ಣು ಇದು ಮುಚ್ಚೋಗ್ಬಾರ್ದು, ಇದು ಕಾಯ್ತಾ ಇರಬೇಕು. ಕಣ್ಣು ಹಿಂದಿನ ಮನಸ್ಸು ಎಲ್ಲ ಎಚ್ಚರವಾಗಿರಬೇಕು ಅಂತ. ಹಾಗಾಗಿ ಸಮಾನ ಧರ್ಮ ನಿಮ್ಮಂಥದ್ದೇ ಮತ್ತೊಂದು, ನೋಡೋ ಸ್ವಭಾವದ್ದು ಅಂತ. ನಿಮ್ಮಂಥದ್ದೇ ಮತ್ತೊಂದು ಅಂದರೆ ಇದಕ್ಕೋಸ್ಕರ ವ್ಯತ್ಯಾಸ ಇದೆ. ಇದು ಭುವಿಯನ್ನು ನೋಡುತ್ತೆ ಈ ಕಣ್ಣು, ಅದು ದಿವಿಯನ್ನು ನೋಡುತ್ತೆ. ಶಿವನನ್ನು ನೋಡೋ ಕಣ್ಣು ಅದು. ಆ ಕಣ್ಣಿಗೆ ಇದೆಲ್ಲ ಕಾಣಿಸೋದಿಲ್ಲ, ಈ ಕಣ್ಣಿಗೆ ಅದೆಲ್ಲ ಕಾಣಿಸೋದಿಲ್ಲ. ಆದರೆ ನೋಡುವಿಕೆ ಅನ್ನೋದು ಎರಡಕ್ಕೂ ಸಮಾನ. ಹಾಗಾಗಿ ಸಮಾನ ಧರ್ಮ ಯುವಯೋ ಸಕಾಶೆ, ನಿಮ್ಮಿಬ್ಬರ ಸಮೀಪದಲ್ಲಿ ಮೇಲ್ಬದಿಗೆ ಸಖಾ ಭವಿಷ್ಯತಿ, ಒಬ್ಬ ಸ್ನೇಹಿತ ಬರ್ತಾನೆ. ಸಖಾ ಭವಿಷ್ಯತಿ, ಸ್ನೇಹಿತ ಉದ್ಭವಿಸ್ತಾನೆ ಅಲ್ಲಿ. ಅಚಿರೇಣ ಕಾಲ, ಬಾಳ ಹೊತ್ತು ಬೇಡ, ರಾತ್ರಿ ಬೆಳಗಾಗೋದ್ರೊಳಗಾಗಿ ಜಾಗರಣೆ ಮಾಡಬೇಕು. ಹಾಗಾಗಿ ತುಕಡಿಸ್ತಾ ಜಾಗರಣೆ ಮಾಡೋದಲ್ಲ, ಅಥವಾ ಚಲನಚಿತ್ರ ನೋಡೋಕ್ಕೆ ಹೋಗ್ಬಿಡೋದು ಅಂತ ಜಾಗರಣೆ, ಅಥವಾ ಈ ದ್ಯೂತ ಎಲ್ಲ ಇರುತ್ತಲ್ಲ ಅದನ್ನು ಆಡೋದು ಅಂತ ರಾತ್ರಿ ಎಲ್ಲ. ಇದೆಲ್ಲ ಜಾಗರಣೆ ಅಲ್ಲ. ಜಾಗರಣೆ ಅಂದರೆ ಅಂತರಂಗವು ಎಚ್ಚರವಾಗಿ ಶಿವನಿಗೆ ವಿಮುಖವಾಗಿರಬೇಕು. ಎಷ್ಟೊತ್ತಿಗೂ ಅನುಗ್ರಹ ಮಾಡ್ತಾನೆ ನಾನು, ಅದನ್ನು ಸ್ವೀಕಾರ ಮಾಡುತ್ತಾ ಇರಬೇಕು ಅಂತ. ಹಾಗೆ ಉಪವಾಸ ಆಗಿದ್ದರಿಂದ ಆಕೆಗೆ ಏನೂ ಸಿಗಲಿಲ್ಲ. ಶಿವಯೋಗ ಬಂತು. ಅದು ಆ ಹೊತ್ತು ಶಿವರಾತ್ರಿಯಲ್ಲಿ ಆ ಮುಖ್ಯ ಸಮಯ ಇದೆಯಲ್ಲ, ಆ ಸಮಯ ಬಂತು. ಬಂದಾಗ ಇವಳು ಬೇಡ್ತಾನೇ ಇದ್ದಾಳೆ, ಏನಾರು ಕುಡಿ, ಏನಾರು ಕುಡಿ, ಏನಾರು ಕುಡಿ ಅಂತ ಬೇಡ್ತಾನೇ ಇದ್ದಾಳೆ ಇವಳು. ಆ ಭಕ್ತ ಒಬ್ಬ ಅವನಿಗೆ ಏನು ಅನ್ನಿಸ್ತೋ, ಕೈಲಿದ್ದ ಬಿಲ್ಲುಪತ್ರನ ಹಾಕ್ಬೋದಂತ ಹೇಳ್ತಿ. ತನ್ನ ಕೈಯಲ್ಲಿದ್ದ ಬಿಲ್ಲುಪತ್ರೆಯನ್ನು ಪೂಜೆಗೆ ಅಂತ ಹೊರಟಿದ್ದ. ಬಿಲ್ಲುಪತ್ರ ತಗೊಂಡು ಹೋಗ್ತಾ ಇದ್ದ ಪೂಜೆಗೆ ಹೋಗ್ಬೇಕಾದ್ರೆ. ಒಂದು ಬಿಲ್ಲುಪತ್ರ ತೆಗೆದು ಇವಳು ಕೈಗೆ ಹಾಕಿ ಹೋದ್ನಂತ. ಅಲ್ಲಿ ಯೋಗಗಳು ಅಂತ. ಈಕೆ ಕೈಗನ್ನು ಬಿತ್ತಲ್ಲ, ಕಾಣಿಸೋದಿಲ್ಲ, ಮುಟ್ಟು ನೋಡಿಲ್ಲ, ಎಲೆ ಥರ ಕಾಣ್ತಾ ಇದೆ, ಮೂಸು ನೋಡಿಲ್ಲ. ಬಿಲ್ಲುಪತ್ರ ಪರಿಮಳ ಬಂತು, ಅಂದರೆ ಇದಲ್ಲ ಅನ್ಕೋತಾಯ್ತು ಆಕೆಗೆ, ತಿನ್ನೋ ವಸ್ತು ಅಲ್ಲ ಅನ್ಕೋತಾಯ್ತು. ಒಳ್ಳೆಗೆ ಸಮಾಧಾನ ಇಲ್ಲ, ತೆಗೆದು ಒಗೆದ್ಲು ಅದನ್ನು ಬಿಲ್ಲುಪತ್ರೆಯಿಂದ. ಒಗೆದಾಗ ಹೋಗೋದು ಒಂದು ಲಿಂಗದ ಮೇಲೆ ಬಿತ್ತು. ಅದು ಗೋಕರ್ಣ ಶಿವಮಯ. ಗೋಕರ್ಣದಲ್ಲಿ ಶಿವ ಇಲ್ಲದೆ ಇರುವಂಥ ಸ್ಥಳವೇ ಇಲ್ವಂತೆ. ನೀವು ಎಲ್ಲಿ ಹೋಗಿದ್ರು ಶಿವನಿಗೆ ತಲುಪುತ್ತೆ ಅದು, ಅಂಥ ಜಾಗ ಇದು. ಹಾಗಾಗಿ ಆ ಶಿವನ ಗಣಗಳಿಬ್ಬರು ಬಂದು ಇಲ್ಲಿ ಪಾಪ ಕಷ್ಟಪಟ್ಬಿಟ್ರಂತೆ. ನೀವು ಕೇಳಿದಿರಲ್ವಾ? ಶಿವನ ಗಣ ಒಬ್ಬ ಸಿದ್ಧ ಅಂತ ಅವನು ಬಂದು ಅವನು ಪ್ರವೇಶ ಮಾಡೋಕ್ಕಾಗಿಲ್ಲ ಗೋಕರ್ಣ. ಯಾಕೆಂದರೆ ಎಲ್ಲಿ ನೋಡಿದ್ರು ಶಿವಲಿಂಗ ಕಾಣಿಸ್ತು ಅವನಿಗೆ. ಹಾಗಾಗಿ ಎಲ್ಲ ನಿಂತ ಅಂತ ಸಿದ್ದೇಶ್ವರ ಅಂತ ಕರೀತಾರೆ ಅದು. ಗೋಕರ್ಣ ಪ್ರವೇಶ ಮಾಡಬೇಕಾದ್ರೆ ಸಿದ್ದೇಶ್ವರ ಅಂತಿದೆ. ಸಿದ್ದೇಶ್ವರ ಏನು ಅಂದರೆ ಅವನು ಶಿವನ ಒಬ್ಬ ಗಣ, ಅವನಿಗೆ ಒಳಗೆ ಬರೋಕ್ಕಾಗಲಿಲ್ಲ ಅಂತ. ಯಾಕೆಂದರೆ ಕಾಲು ಎಲ್ಲಿಡಲಿ ಅಂತ ಒಂದು ಸಮಸ್ಯೆ. ಎಲ್ಲ ಕಡೆ ಶಿವಲಿಂಗವಿದೆಯಲ್ಲ, ಕಾಲು ಎಲ್ಲಿಡಲಿ ಅಂತ. ಇನ್ನೊಬ್ಬ ಮಾಣಿಭದ್ರ ಅವನು ಬಂದಾಗ ಅವನು ನೋಡಿದಂತೆ ಎಲ್ಲ ಕಡೆ ಶಿವಲಿಂಗ ಇದೆ, ಕಾಲು ಇಡೋಕ್ಕಾಗಲ್ವಲ್ಲ ಅಂತ ತಲೆ ಕೆಳಗಾಗಿ
ಕೈಯಲ್ಲಿ ನಡ್ಕೊಂಡು ಹೋಗಿ ಒಂದು ಕಡೆ ನಿಂತ್ಕೊಂಡಂತ ಹಾಗೆ ಮಣಿಭದ್ರನ ಜಾಗನೂ ಒಂದಿದೆ, ಮಣಿಭದ್ರ ಅಂತಲೂ ಒಂದಿದೆ ಇಲ್ಲಿ ಗೋಕರ್ಣದಲ್ಲಿ. ಈ ಇಬ್ಬರು ಶಿವಭಕ್ತರು ಏನು ಸಂದೇಶ ಸಾರಿದ್ದಾರೆ ಅಂದರೆ, ಈ ಗೋಕರ್ಣದಲ್ಲಿ ಶಿವ ಇಲ್ಲದೆ ಇರೋ ಸ್ಥಳವೇ ಇಲ್ಲ ಅಂತ. ಅವಳು ಎಸೆದ ಬಿಲುಪತ್ರೆ ಆತ್ಮಲಿಂಗಕ್ಕೆ ಬೀಳಬೇಕು ಅಂತೇನಿಲ್ಲ ಅಂತ. ಎಲ್ಲ ಕಡೆ ಅದೇ ಇರೋದು, ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ. ಹಾಗಾಗಿ ಹೇಳಿ ಕೇಳಿ ಈಗಲೂ ಕೂಡ ತುಂಬ ಶಿವ ದೇವಸ್ಥಾನಗಳಿದೆ ಇಲ್ಲಿ. ಈಗೆಲ್ಲ ಪೇಟೆಯಾಗಿ ಮನೆಗಳು ಬಂದು ಮನೆಗಳ ಒಳಗಡೆ ದೇವಸ್ಥಾನಗಳಾಗ್ಬಿಟ್ಟಿದೆ. ತುಂಬ ದೇವಸ್ಥಾನಗಳು ಮನೆಗಳ ಒಳಗಿದೆ ಇವತ್ತಿಲ್ಲಿ. ಇಲ್ದಿದ್ರೆ ನಿಮ್ಮಲ್ಲಿ ಈಶ್ವರನ ಸನ್ನಿಧಿಗೆ ಹೋಗಬೇಕಾದ್ರೆ ಎಲ್ಲ ಆ ಕಡೆ ಈ ಕಡೆ ತುಂಬ ಶಿವ ಸನ್ನಿಧಿಗಳಿದೆ. ಅದು ಹೆಚ್ಚಿನ ಶಿವ ಸನ್ನಿಧಿಗಳು ಮನೆಗಳಾಗಿದೆ ಇವತ್ತು. ಎಲ್ಲ ಒಳಗಡೆ ಒಂದು 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 ಕೋಟೆ ಉಳ್ಕೊಂಡಿದೆ ಅಷ್ಟು ಲಿಂಗ ಇರುವಂಥದ್ದು ಅಂತ ಹಾಗಾಗಿದೆ ಇವತ್ತು ಅಂತ. ಆದರೆ ಅವತ್ತಿನ ಕಾಲದಲ್ಲಿ ತೆರೆದಿರ್ಬೋದು ಅದೆಲ್ಲವೂ ಕೂಡ ಅಂತ. ಹಾಗಾಗಿ ಎಸೆದ ಬಿಲ್ವಪತ್ರೆ ಒಂದು ಲಿಂಗದ ಮೇಲೆ ಹೋಗಿ ಬಿತ್ತಂತೆ. ಏನಾದಾಗಾಯಿತು ಅಂತಂದರೆ, ಶಿವರಾತ್ರಿ, ಶಿವಯೋಗ, ಬಿಲ್ವಪತ್ರೆ, ಶಿವಲಿಂಗ ಕೈಯಿಂದ ಹೋಗಿ ಅಲ್ಲಿ ಬಿದ್ದಿದೆ. ಇಷ್ಟು ಸೇರಿದಾಗ ಪರಶಿವನ ಪರಮಾನುಗ್ರಹ ಆಯಿತು ಆಕೆ ಮೇಲೆ ಆ ಕ್ಷಣದಲ್ಲಿ. ಶಿವದೂತರು ಕೊಟ್ಟ ವಿವರಣ ಇದು ಅಂತ. ಶಿವನ ಪೂರ್ಣ ಅನುಗ್ರಹ ಆಯಿತು ಅಂತ. ಈಗ ನಿಮಗೆ ಪ್ರಶ್ನೆ ಬರ್ಬೋದು ಇಲ್ಲಿ ಅಂತ, ಹಾಕಬೇಕು ಅಂತ ಹಾಕಿದ್ದಲ್ವಲ್ಲ ಅವಳು, ಎಸೆದಿದ್ದಲ್ವಾ? ಎಸೆದಿದ್ದು ಹೋಗಿ ಬಿದ್ದುಬಿಟ್ಟಿದೆ ಶಿವನ ಮೇಲೆ, ಅದಕ್ಕಿಷ್ಟೆಲ್ಲ ಫಲ ಬರುತ್ತಾ? ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ, ಆದರೂ ಫಲ ಬರ್ತಾ ಇಲ್ಲ. ಈಶ್ವರಂಗಂತಲೇ ಪತ್ರ ಏರಿಸ್ತಾ ಇದ್ದೀವಿ, ಆದರೂ ಫಲ ಬರ್ತಾ ಇಲ್ಲ. ಇದೇನು ಈ ಥರ ಆಗಿದೆಯಲ್ಲ, ಫಲ ಹೇಗೆ ಬಂತು ಇವಳಿಗೆ ಅಂದರೆ, ಒಂದು ಇದು ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅಂದರೆ ಗುರುಚರಿತ್ರೆ ಏನು ಹೇಳಕ್ಕೆ ಹೊರಟಿದೆ? ಶಿವರಾತ್ರಿಯ ಮಹತ್ವ, ಗೋಕರ್ಣ ಕ್ಷೇತ್ರದ ಮಹತ್ವ, ಶಿವಲಿಂಗ ಅದಕ್ಕೆ ಬಿಲುಪುತ್ರ ಏರಿಸೋ ಮಹತ್ವ ಏನು ಅನ್ನೋದನ್ನು ನಿರೂಪಣೆ ಮಾಡಕ್ಕೆ ಹೊರಟಿದೆ ಗುರುಚರಿತ್ರೆ. ಗುರುಚರಿತ್ರೆ ಏನು ಹೇಳ್ತಾ ಇದ್ದಾನೆ? ತಿಳಿದೇ ಎಸೆದ್ರೂ ಕೂಡ ಇಂಥ ಫಲ ಬರುತ್ತೆ, ನಿಮಗೆಲ್ಲ ಕೈ ಕಾಲು ಬುದ್ಧಿ ನಟ್ಟಿಗಿದೆ, ಯಾಕೆ ನೀವು ಶಿವನ ಮೇಲೆ ಭಕ್ತಿಯಿಂದ ಬಿಲುಪತ್ರ ಏರಿಸಬಾರ್ದು ಅನ್ನೋದನ್ನು ಹೇಳೋಕ್ಕೆ ಈ ಕಥೆಯನ್ನು ಅವರು ಹೇಳ್ತಾ ಇರುವಂಥದ್ದು. ಹಾಗೆ ನಾವು ತಗೊಳ್ಬೇಕಾಗಿರೋ ಸಂದರ್ಭ ಇದೆ ಅನ್ನೋದು ಒಂದು. ಇನ್ನೊಂದೇನು ಅಂದರೆ, ಆಕೆ ಹಿಂದೆ ಎಷ್ಟು ಯಾತನೆ ಇದೆ ಅಂತ ಯೋಚನೆ ಮಾಡಿ ನೀವು ಅಂತ. ಆ ಗಳಿಗೆ ಹಿಂದೆ ಬಿಲ್ವಪತ್ರೆಯನ್ನು ಶಿವನಿಗೆ ಯಾಕೆ ಎಸೆದ್ಲಲ್ಲ ಶಿವಲಿಂಗದ ಮೇಲೆ, ಅದಕ್ಕಿಂತ ಹಿಂದೆ ಎಷ್ಟು ಒಂದು ವೇದನೆಯನ್ನು ಜೀವ ಪಟ್ಟಿದೆ, ಎಷ್ಟು ಕಾಲದಿಂದ ಪಟ್ಟಿದೆ. ಕಲ್ಪನೆ ಮಾಡ್ಕೊಳ್ಳಿ, ಈ ವೇದನೆ ಅನುಭವಿಸಿದಾಗ ಏನಾಗತ್ತೆ? ಪಾಪಕ್ಷಯ. ಮೊದಲನೇದಾಗಿ ಆ ಜನ್ಮದಲ್ಲಿಯೇ, ಪಾಪ ಮಾಡಿದ ಜನ್ಮದಲ್ಲಿ ಅವಳಿಗೆ ಒಂದಷ್ಟು ಬಂದಿದೆ. ಯಾಕೆಂದರೆ ಮನೆಯಿಂದ ಹೊರಗಾದ್ಲು, ಸಮಾಜದಿಂದ ಹೊರಗಾದ್ಲು, ಎಲ್ಲೋ ಹೇಗೋ ಬದುಕಂಥ ಸ್ಥಿತಿ ಬಂತು. ಅಲ್ಲೇ ಎಷ್ಟೋ ಒಂದಷ್ಟು ಬಂದಿರುತ್ತೆ ಫಲ ಅದಕ್ಕೆ. ಆಮೇಲೆ ನರಕದಲ್ಲಿ ಎಷ್ಟೋ ಕಾಲ ಬಂದಿದೆ. ಆಮೇಲೆ ಬೇರೆ ಬೇರೆ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಜನ್ಮಗಳು ಬಂದಿರ್ಬೋದು. ಅದರ ನಂತರ ಅಲ್ಲಿ ಒಂದಷ್ಟು ಹೋಗಿದೆ. ಅಂದರೆ ಪಾಪ ಕಳೆಯೋದಕ್ಕೆ ಆ ಜನ್ಮಗಳೆಲ್ಲ ತುಂಬ ಮಾಡಿಸಿದ್ದು ಅಂತ. ಯಾಕೆಂದರೆ ಒಂದು ಉದಾಹರಣೆ ಹೇಳೋದು ನಾವು, ಈ ಒಂದು ಯಾವುದಾದ್ರು ಒಂದು ಸಣ್ಣ ಕೀಟ ಈ ಜೇಡರ ಬಲೆ ಸಿಕ್ಕಿಬಿದ್ರೆ ಅದಕ್ಕೇನು ಹೆಸರು? ನರಕವೇ ಅದು. ಯಾಕೆಂದರೆ ಅದೆಲ್ಲ ತುಂಬ ಅಂಟಿರುತ್ತೆ, ಆ ಎಡೆಗಳಿಗೆಲ್ಲ ತುಂಬ ಅಂಟಿರುತ್ತೆ, ಅದು ಅಂಟ್ಕೊಳ್ಳುತ್ತೆ. ಅದು ತುಂಬ ಶಕ್ತಿ ಇರುತ್ತೆ ಅದಕ್ಕೆ. ಅಷ್ಟೇ, ಅದು ಒಂದು ಕಬ್ಬಿಣದ ಸರಳಿನಷ್ಟು ದಪ್ಪ ಇದ್ದರೆ ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಗಟ್ಟಿ. ಅದು ತುಂಬ ಗಟ್ಟಿ ಅದು ಆ ಎಳೆಗಳು ಅಂತ. ಅದು ಸಿಕ್ಕೊಂಡು ತಪ್ಸ್ಕೊಳಕ್ಕಾಗಲ್ಲ ಅದಕ್ಕೆ. ಅದರ ಕೈಯ ಕಾಲು ಮುರಿದೋಗುತ್ತೆ ಅಲ್ಲಿ ಹೊರತು ಆ ಒದ್ದಾಟದಲ್ಲಿ ತಪ್ಸ್ಕೊಳಕ್ಕಾಗಲ್ಲ. ಅದು ಆಮೇಲೆ ಸುತ್ತತ್ತೆ ಅದನ್ನದು ಎಲ್ಲ ಕಡೆಯಿಂದ. ಕಚ್ಚಿದರೆ ಪಾರ್ಶ್ವಾಘಾತ ಆಗತ್ತೆ ಅದಕ್ಕೆ. ಪ್ಯಾರಲಿಸಿಸ್ ಅಟ್ಯಾಕ್ ಅಂತ ಹೇಳ್ತಾರಲ್ಲ, ಪಾರ್ಶ್ವಾಘಾತ ಆಗುತ್ತೆ. ಅದಕ್ಕೆ ಪ್ರತಿಭಟಿಸೋ ಶಕ್ತಿ ಹೊರಟೋಗುತ್ತೆ, ಜೀವ ಹೋಗೋದಿಲ್ಲ, ಎಚ್ಚರವೂ ಹೋಗೋದಿಲ್ಲ ಅದಕ್ಕೆ ಅಂತ. ಅದು ಬದುಕಿರುವಾಗಲೇ ರಸವನ್ನು ಹೀರುತ್ತೆ. ಅದು ಜೇಡರುಗಳು ಜೀವಂತ ರಸವನ್ನು ಹೀರುತ್ತೆ ಅಂತ. ಇದು ಯಾವ ನರಕಕ್ಕೆ ಕಡಿಮೆ ಇದೆ ಹೇಳಿದ್ರು? ಇಂಥದ್ದನ್ನೆಲ್ಲ ದಾಟಿ ಬರ್ತಾನೆ ಅಂತ ಮನುಷ್ಯ ಆಗಬೇಕಾದ್ರೆ ಅಂತ ಅವನು ಅಂತ. ಪಾಪಗಳು ಹೋಗುತ್ತೆ ಅಲ್ಲಿ, ಪಾಪಗಳು ಕ್ಷೇಸುತ್ತೆ ಅಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು ನಿಮಗೆ ಇದನ್ನ ಅಂತ. ಎಷ್ಟು ಪಾಪಗಳು ಕಳೆದೋಗ್ಬೇಕು ಅಲ್ಲಿ ಅಂತ ಆಲೋಚನೆ ಮಾಡಿ. ಆಯಿತು, ಏನು ಪಾಪ ಶೇಷ ಉಳಿತೋ ಅದು ಈ ಚಂಡಾಲ ಜನ್ಮ, ಈ ಕುಷ್ಠ,
ಕುರುಡು, ಇಲ್ಲಿ ಇಲ್ಲಿಂದ ಮನೆಯಿಂದ ಮತ್ತೆ ತಿರಸ್ಕಾರ ಆಗಿರೋಂಥದ್ದು, ಇಲ್ಲಿ ಭಿಕ್ಷೆ ಬೇಡಿದ್ದು, ಮಾರ್ಗದ ಬದಿಯಲ್ಲಿ ಭಿಕ್ಷೆ ಬೇಡಿದ್ದು, ಉಪವಾಸ, ಮತ್ತೊಂದು, ಈ ಜನ್ಮ ಇದೆಯಲ್ಲ ಉಳಿದ ಶೇಷ ಪಾಪವನ್ನು ಅದು ತೀರಿಸಿದೆ ಅಂತ. ಆಯ್ತಾ? ಇಷ್ಟೆಲ್ಲ ಆದಾಗ ಯಾವುದೋ ಹಳೇ ಪುಣ್ಯ ಒಂದು ಎದ್ದು ಬಂತು ಮೇಲೆ, ಪೂರ್ವ ಪುಣ್ಯ. ಅದಕ್ಕೆ ಎದ್ದು ಬರೋಕ್ಕೆ ಜಾಗ ಇರಲಿಲ್ಲ, ಎಲ್ಲಿ ತನಕ ಎಲ್ಲ ಮೇಲೆ ಕಸ ಕಟ್ಟಿತ್ತು ಪೂರ್ತಿ. ಇದೆಲ್ಲ ತಿಳಿಯಾದಾಗ ಒಳಗಿಂದ ಯಾವುದೋ ಆಳದಿಂದ ಒಂದು ಮಹಾಪುಣ್ಯ ಆಡತ್ತು ಇದ್ದಿದ್ದು ಎದ್ದು ಬಂತು. ಆ ಪುಣ್ಯವೇ ಒಂದು ಪತ್ರಾರ್ಚನೆ ಮಾಡಿಸಿದ್ದು ಅಂತ. ಆಕೆ ಕೈಲಿ ಒಂದು ಗೋಕರ್ಣಕ್ಕೆ ಹೋಗಿದ್ದು, ಆಕೆ ಗೋಕರ್ಣಕ್ಕೆ ಅವಳ ಆಗಮನ ಅದು ಆಕಸ್ಮಿಕ. ಅದು ಅಂತ ನಮ್ಮ ದೃಷ್ಟಿಯಿಂದ ಅದರ ಕರ್ಮಕ್ಕೆ ಲೆಕ್ಕಾಚಾರ ಇದೆ. ಅದು ಆ ಪುಣ್ಯ ಕರ್ಕೊಂಡು ಹೋಗ್ತಾ ಇದೆ, ಮುಗಿತಾ ಬಂತು ನನ್ನ ಕೆಲಸ ಅಂತ ಅದು ಕರ್ಕೊಂಡು ಹೋಗಿದೆ. ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಆ ಒಬ್ಬ ಭಕ್ತ ಅಲ್ಲಿ ಬರುವಂಥದ್ದು, ಅವನು ಪತ್ರೆ ಹಾಕುವಂಥದ್ದು, ಅವತ್ತು ಶಿವರಾತ್ರಿ ಆಗಿದ್ದರಿಂದ ಏನು ಸಿಗದೇ ಇರೋಂಥದ್ದು ಅವಳಿಗೆ ಉಪವಾಸವೂ ಆಯಿತು, ನಿರಾಹಾರವೂ ಆಯಿತು, ಗೋಕರ್ಣ ಕ್ಷೇತ್ರ ಆಯಿತು, ಶಿವಲಿಂಗ ಆಯಿತು, ಪತ್ರೆ ಆಯಿತು, ಎಲ್ಲ ಆಯಿತು. ಇಷ್ಟನ್ನು ವಿಧಿ ಕೂಡಿಸ್ಕೊಟ್ಟಿದ್ದು, ಶಿವನೇ ಪತ್ರಾರ್ಚನೆ ಮಾಡಿಸ್ಕೊಂಡಿದ್ದು ಅಂತ. ಆಯಿತು, ನಿನ್ನ ಕರ್ಮ ಕಳೀತು, ನಿನಗೆ ಮಾಡೋಕ್ಕೆ ಬುದ್ಧಿ ಇಲ್ಲ, ನಾನೇ ಮಾಡಿಸ್ಕೊಡ್ತೇನೆ ನಿನ್ನ ಕೈಲಿ ಅಂತ ಅವನೇ ಹಾಕಿಸ್ಕೊಂಡು ಆಕೆಗೆ ಮುಕ್ತಿ ಕೊಡ್ತಾ ಇರುವಂಥದ್ದು ಅಂತ. ಹಾಗಾಗಿ ಪತ್ರಾರ್ಚನೆಯ ಸಣ್ಣ ನೆಪ ಸಾಕಾಗಿದೆ ಅಂತ ದೈವಕ್ಕೆ ಅಂತ. ಒಂದು ಚಿಕ್ಕ ನೆಪ ಸಾಕಾಗಿದೆ, ಮತ್ತೆಲ್ಲ ಸಿದ್ಧ ಇದೆ ಅಲ್ಲಿ. ಇದೆಲ್ಲ ಕಳೆದಿದೆ, ಮತ್ತೆಲ್ಲ ಸಿದ್ಧ ಇದೆ. ಒಂದು ನೆಪ ಬೇಕು ಏನಾದರೂ ಅಂತ ಮಾಡಿಸ್ಕೋಬೇಕಲ್ಲ, ಒಂದು ಹಸ್ತಾಕ್ಷರ ಮಾಡುವಿಲ್ಲ ಅಂತ ಹಾಗೆ ಅಂತ ಮಾಡಿಸ್ಕೊಂಡು ವಿಧಿ ಕರ್ಕೊಂಡಿತ್ತು ಆಕೆಯನ್ನು, ಅದು ದೈವ ಕರ್ಕೊಂಡಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಅಂತ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಮ್ಗೆ ಇದೇ ಸಮಯದಲ್ಲಿ. ಪೂರ್ತಿ ಹೋಲುವಂಥದ್ದಲ್ಲ, ಎಷ್ಟು ಹೋಲುತ್ತೆ ಅಷ್ಟೇ ತಗೊಳ್ಳಿ. ಶಬರಿ ಹಿಂದೆ ಪಾಪ ಪರಂಪರೆ ಇಲ್ಲ, ಅದಕ್ಕೆ ಹೋಲಿಕೆ ಇಲ್ಲ ಅಂತ ಹೇಳ್ತಾ ಇರೋವಂಥದ್ದು. ಆಕೆ ಗುರು ಸೇವೆ ಮಾಡ್ತಾ ಇದ್ದವಳು, ತುಂಬ ಅವಳದು ನಿಮ್ನ ಜನ್ಮವೇ, ಉತ್ತಮ ಜನ್ಮ ಅಲ್ಲ ಅದು, ನಿಮ್ನ ಜನ್ಮ ಹೋದವಳಿದ್ದು. ಗುರು ಸೇವೆ ಮಾಡ್ತಾ ಇದ್ಲು. ಗುರುಗಳು ಮುಕ್ತಿಗೆ ಹೊರಟು ನಿಂತರು. ನಾನು ಅಂದ್ಲು, ಅಲ್ಲಿ ನಿನಗೆ ತಡೆ ಇದೆ, ರಾಮ ಬರಬೇಕು, ಇನ್ನೊಂದು 12 ವರ್ಷ 13 ವರ್ಷದಲ್ಲಿ ರಾಮ ಬರ್ತಾನೆ. ಚಿತ್ರಕೂಟಕ್ಕೆ ರಾಮ ಬಂದಿದ್ದ, ಅಷ್ಟೊತ್ತಿಗೆ ಬಂದಾಗಿತ್ತು. ಅವ್ರಿಗೆ ಗೊತ್ತು ರಾಮ ಬರ್ತಾನೆ, ಇಲ್ಲಿಗೆ ಕಾಯ್ತಾ ಇರೋ, ರಾಮನನ್ನು ನೋಡಿದಾಗ ನಿನಗೆ ಮುಕ್ತಿ ಅಂತ ಗುರುಗಳು ಶಬರಿಗೆ ಹೇಳಿತ್ತು. ಅವಳು ಕಾಯ್ತಾ ಇದ್ರು ರಾಮನನ್ನು. ರಾಮ ಬಂದ. ಆ ಸಮಯದ ವರ್ಣನೆ ಮಾಡಿದಾಗ ವಾಲ್ಮೀಕಿಗಳು ಏನು ಹೇಳ್ತಾರೆ ಅಂದರೆ, ಅವಳನ್ನು ಏನು ಕರೀತಾರೆ ಅಂದರೆ, ಸಾ ಸಿದ್ಧ ಸಮ್ಮತ. ಅವಳು ಸಿದ್ಧಳು ಮತ್ತು ಸಿದ್ಧ ಸಮ್ಮತಳು. ಸ್ವತಃ ಸಿದ್ಧಳು, ಇತರ ಸಿದ್ಧರುಗಳಿದಾರಲ್ಲ, ಸಾಧನೆಯಿಂದ ಸಿದ್ಧಿಗಳನ್ನು ಪಡೆದಿರ್ತಕ್ಕಂಥವ್ರು, ಅವರಿಗೆ ಸಮ್ಮತ ಅಂತ ಅವ್ರು ಒಪ್ತಾರೆ ಆಕೆಯನ್ನಂತ. ಅಂಥವಳು ಅವಳು. ತೌಚ ದೃಷ್ಟ ತದಾ ಸಿದ್ಧ. ಈ ಸಿದ್ಧ ಶಬ್ದವನ್ನು ಪದೇ ಪದೇ ಬಳಸಿದ್ದಾರೆ. ಅದಕ್ಕೆ ಶ್ರೀರಂಗ ಮಹಾಗುರುಗಳು ತುಂಬ ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಬೇರೆಯವರು ಯಾರು ಅಂಥ ವ್ಯಾಖ್ಯಾನಕಾರರು ಕೂಡ ಅಂಥ ವಿವರಣೆ ಕೊಟ್ಟಿಲ್ಲ, ತಕ್ಕಮಟ್ಟಿಗೆ ಕೊಟ್ಟಿದ್ದಾರೆ. ಗೋವಿಂದರಾಜರು ಸಿದ್ಧ ಅಂತ ಅನ್ನುವಾಗ ಯೋಗ ಸಿದ್ಧಳು ಅಂತ ಹೇಳಿದ್ದಾರೆ. ಗೋವಿಂದರಾಜ ಈ ವ್ಯಾಖ್ಯಾನ ಹೇಳಿದೆ ಆ ರೀತಿಯಲ್ಲಿ. ಶ್ರೀರಂಗ ಮಹಾಗುರುಗಳು ಏನು ಹೇಳಿದ್ದಾರೆ ಅಂದರೆ, ರಾಮ ಬರೋ ಹೊತ್ತಿಗೆ ಅವಳು ಸಿದ್ಧಳಾಗಿದ್ದಳು ಅಂತ. ಸಿದ್ಧ ಅಂದ್ರೇನು? ಸಿದ್ಧ ಅಂದರೆ ನಮ್ಮ ಆಂಗ್ಲ ಭಾಷೆ ಅಲ್ಲ ಅಲ್ವಾ, ರೆಡಿ ಅಂತ ಹೇಳ್ತಾರಲ್ಲ, ಸಿದ್ಧ ಅಂತ, ಆ ಅರ್ಥ ತಗೊಳ್ಳಿ ಅಂತ. ಎಲ್ಲ ಆಗಿದೆ ಅಂತ, ಅವಳ ಸಾಧನೆ ಪರಿಪೂರ್ತಿ ಆಗಿದೆ, ಏನೇನು ಬಾಕಿ ಇಲ್ಲ ಅಂತ. ಒಂದು ಚೂರಷ್ಟೇ, ಒಂದು ರಾಮ ದರ್ಶನ ಬೇಕಾದಕ್ಕೆ ಅಷ್ಟೇ, ಅದಾಗ್ತಿರೋ ಹಾಗೆ ಪೂರ್ತಿ ಆಗುತ್ತೆ ಅಂತ, ಅಷ್ಟೇ ಬಾಕಿ ಇತ್ತು ಅಂತ. ರಾಮ ಬಂದು ನಿಂತಾಗ ಮುಗಿದೋಯ್ತು ಪೂರ್ತಿ ಅದು ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ನಿಮಗೆ. ಎಂಥ ಉದಾಹರಣೆ ಕೊಡ್ಬೋದು ಅಂದರೆ, ಒಂದು ಕಾರ್ಖಾನೆ ಅಂತ ಅಂದ್ಕೊಳ್ಳಿ. ಕಾರ್ಖಾನೆ ಪೂರ್ತಿ ನಿರ್ಮಾಣ ಆಗಿದೆ. ಕಾರ್ಖಾನೆಯನ್ನು ವ್ಯವಸ್ಥಿತವಾಗಿ ಕಟ್ಟಿ ಯಂತ್ರಗಳನ್ನು ತಂದು ಕೂರಿಸಿ ಎಲ್ಲ ಮುಗಿದಿದೆ. ಏನು ಬಾಕಿ ಅಂದರೆ ಗುಂಡಿ ಒತ್ತಿದ್ರೆ ಆಯಿತು, ಯಂತ್ರ ಪ್ರಾರಂಭ ಮಾಡುತ್ತೆ ಕೆಲಸ ಮಾಡೋದಕ್ಕೆ ಅಂತ, ಉತ್ಪಾದನೆಗಳು ಪ್ರಾರಂಭ ಆಗತ್ತೆ ಅಂತ. ಆದರೆ ಗುಂಡಿ ಒತ್ತೋಕ್ಕೆ ಗಣ್ಯ ವ್ಯಕ್ತಿಗಳೇ ಬರಬೇಕು ಅಲ್ವಾ? ಗುಂಡಿ ಒತ್ತೋಕ್ಕೆ ಯಾರು ಒತ್ತೋಕ್ಕಾಗತ್ತಾ? ನಮ್ಮನೆ ಎಮ್ಮಗೆ ಗುಂಡಿ ಅಭ್ಯಾಸ ಇದೆ,
ಅಲ್ವಾ? ಎಮ್ಮೆ ಗುಂಡಿ ಅಂತ ಹೇಳ್ತಾರೆ, ಕೇಳಿದಿರ ನೀವು? ಹಾಂ, ಭಾರಿ ಪ್ರೀತಿ ಗುಂಡಿ ಅಂದರೆ ಎಮ್ಮೆಗೆ ಅಂತ. ಹಾಗಂತ ಎಮ್ಮೆ ಕರ್ಕೊಂಡು ಬಂದು ಗುಂಡಿ ಒದ್ಸೋಕ್ಕಾಗತ್ತಾ ಇಲ್ಲೇ? ಆ ಎಮ್ಮೆ ಹೇಳುತ್ತೆ, ನನ್ನ ಗುಂಡಿ ಬೇರೆ, ಇದಲ್ಲ ಅದು ಭಾಳ ತಂಪಾಗಿದೆ, ಅದು ಭಾಳ ಪರಿಮಳ ಭರಿತವಾಗಿದೆ ಅದು ಅಂತ ಎಮ್ಮೆ ಹೇಳುತ್ತೆ. ಹಾಗಾಗಿ ಅದಲ್ಲ, ಈ ಗುಂಡಿಯನ್ನು ಒತ್ತಬೇಕು ಅಂದರೆ ಯಾರೋ ಮಹಾ ಗಣ್ಯರೋ ಮಾನ್ಯರೋ ಅಂಥವ್ರು ಬರಬೇಕು, ಅವರೇ ಒತ್ತಬೇಕು. ಒತ್ತಿದ್ರೆ ಎಲ್ಲ ಇದ್ದಕ್ಕಿದ್ದಂತೆ ಪ್ರಾರಂಭ ಆಗುತ್ತೆ ಉತ್ಪಾದನೆ, ಇಡೀ ಕಾರ್ಖಾನೆಗೆ ಜೀವ ಬರುತ್ತೆ, ಚೇತನೆ ಬರುತ್ತೆ ನೋಡಿ ಅಂತ. ಹಾಗೆ ಎಲ್ಲವೂ ಸಿದ್ಧ ಆಗಿದೆ. ರಾಮ ಬಂದು ಒಂದು ಗುಂಡಿ ಒತ್ತಕ್ಕಿದೆ ಅಷ್ಟೇ, ಬೆಳಕಾಗತ್ತೆ ಕೂಡಲೇ ಅಂತ ಸಂದರ್ಭ ಶಬರಿ ಇದ್ದು ಅಂತ. ಹಾಗಾಗಿ ರಾಮ ಬಂದಾಗ ರಾಮ ಕೇಳ್ತಾನೆ, ನಿನ್ನ ತಪಸ್ಸು ಹೇಗಿದೆ, ವಿಘ್ನಗಳನ್ನೆಲ್ಲ ಗೆದ್ದೆಯಾ ಅಂತೆಲ್ಲ ಕೇಳ್ತಾನೆ. ಎಲ್ಲ ಇವತ್ತಿಗೆ ಪೂರ್ಣ ಆಯಿತು ಅಂತ ಅವ್ನು ಹೇಳೋದು, ಇವತ್ತಿಗೆಲ್ಲ ಪೂರ್ಣ ಆಯಿತು ಹೇಳುವಾಗ ಅವ್ಳು ಹೇಳ್ತಾಳೆ, ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆಯಲ್ಲ, ಪೂತಾಸ್ಮಿ ಅಂತ. ಆ ದೃಷ್ಟಿ ಒಂದು ಗಂಗಾ ಸ್ನಾನದ ಹಾಗೆ ಅಂತ, ಇಡೀ ನನ್ನನ್ನು ಶುದ್ಧ ಮಾಡ್ತಾ ಇದೆ. ಆಯಿತು, ಮುಗೀತು ಎಲ್ಲ ನಂದು ಅಂತ, ಈಗ ಮುಗೀತು ಅಂತ ಅವಳು ಹೇಳೋದು ಅಂತ. ರಾಮ ದರ್ಶನ ಅವಳಿಗಾದಾಗ, ರಾಮನ ದೃಷ್ಟಿ ಅವಳ ಮೇಲೆ ಬಿದ್ದಾಗ, ಎರಡು, ಆಕೆ ರಾಮನ ನೋಡ್ತಾಳೆ, ರಾಮ ಆಕೆಯನ್ನು ನೋಡ್ತಾನೆ, ಅಲ್ಲಿಗೆ ಮುಗೀತು ಎಲ್ಲವದು ಅಂತ. ಹೇಗೋ ಹಾಗೆ ಈ ಮುದುಕಿ ಇದ್ದಾಳಲ್ಲ, ಕುರುಡಿ ಮುದುಕಿ, ಇವಳಿದ್ದು ಹಳೆ ಪುಣ್ಯ ಸಿದ್ಧವಾಗಿದೆ, ಒಂದು ಚಕ್ರ ತಿರುಗಬೇಕಾಗಿದೆ, ಒಂದಷ್ಟು ಅನುಭವಿಸ್ಬೇಕಾಗಿದೆ, ಅದೆಲ್ಲ ಅನುಭವಿಸಿ ಮುಗಿದ್ಕೊಳ್ಳೇ ಅದು ಬಂತು ಅಂತ. ಅದು ಬಂದು ಕರ್ಕೊಂಡು ಹೋಯ್ತು ಶಿವನ ಸನ್ನಿಧಿಗೆ ಅಂತ. ಇದು ಗುರುಚರಿತ್ರೆಯ ಒಂದು ದೃಷ್ಟಾಂತ, ಇದು ದೇವ ಸೇವೆಗಿರುವಂಥ ಒಂದು ದೃಷ್ಟಾಂತ. ಇದು ನೋಡಿ ಏನು ಮಾಡಿದ್ದು ಅಂದರೆ ಅಷ್ಟೇ ಮಾಡಿದ್ದು ಅಂತ. ಒಂದೇ ಒಂದು ಪ್ರತ್ರೆಯನ್ನು ಲಿಂಗದ ಮೇಲೆ ತಿಳಿದೇ ಹಾಕಿದ್ದು, ಉದ್ದೇಶ ಇಲ್ಲದೆ ಹಾಕಿದ್ದು ಅಂತ. ಅದಕ್ಕೆ ಇಂಥ ಫಲ ಇರಬೇಕಾದ್ರೆ ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ಎಂಥ ಫಲ ಬರ್ಬೋದು, ದೇವರ ಸೇವೆಯನ್ನು, ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಎಂಥ ಫಲ ಬರ್ಬೋದು. ಸಕೃದಪಿ ಏನ, ಸಕೃದಪಿ ಅಂದ್ರೆ ಏನು? ಒಂದೇ ಒಂದು ಬಾರಿ ಅಂತ. ಸಕೃದಪಿ, ಅಪಿ ಶಬ್ದಕ್ಕೆ ಅರ್ಥ ಏನು? ಒಂದು ಬಾರಿ ಆದರೂ, ಒಂದೇ ಒಂದು ಬಾರಿ ಆದರೂ ಯಾರು ಮುರಾರಿಯ ಪೂಜೆಯನ್ನು ಮಾಡ್ತಾನೋ, ನಾರಾಯಣನ ಪೂಜೆಯನ್ನು ಮಾಡ್ತಾನೋ, ಯಮನಿಗೂ ಅವನಿಗೂ ಚರ್ಚೆ ಆಗೋದಿಲ್ಲ ಅಂತ. ಯಮನ ಮುಂದೆ ಹೋಗಿ ನಿಲ್ಲೋ ಪ್ರಮೇಯ ಬರೋದಿಲ್ಲ ಅವನಿಗೆ. ಯಮ ಗೌರವ ಕೊಟ್ಟು ಮುಂದಕ್ಕೆ ಹೋಗಿ ಎಂದು ಕೊಡಿಸ್ಕೊಡ್ತಾನೆ ಅವನನ್ನು ಅಂತ. ಆದರೆ ಒಂದೇ ಒಂದು ಬಾರಿಯೂ ನಾವು ಪೂಜೆ ಮಾಡಿರೋದಿಲ್ಲ ಅಂತ, ಪೂಜೆ ಮಾಡಿದರೂ ಮಾಡಿರೋದಿಲ್ಲ ಅಂತ. ಯಾಕೆಂದರೆ ಎಲ್ಲೋ ಮನಸ್ಸಿದ್ದು ಏನೇನೋ ಅಶುದ್ಧಿಗಳಿದ್ದು ಮಾಡಿದ ಪೂಜೆಗೆ ಪೂರ್ಣ ಫಲ ಬರೋದಿಲ್ವಲ್ಲ ಅಂತ. ಹಾಗೆ ಮಾಡುವಂತೆ ಪೂಜೆಯನ್ನು ಮಾಡಿದರೆ ಒಂದು ಪೂಜೆ ಸಾಕು ಅಂತ, ಅಥವಾ ಪೂರ್ವ ಪುಣ್ಯ ಗಟ್ಟಿ ಇದ್ದರೆ ಅಷ್ಟೇ ಸಾಕಾಗ್ಬೋದು. ನಾರಾಯಣ ಅಂದಂತ ಅಜಮೇಳ ಕೊನೆಯಲ್ಲಿ ಕರೆದಿದ್ಯಾರನ್ನ, ಬಂದಿದ್ಯಾರು? ಗಜೇಂದ್ರನ ಕಥೆ ತಗೊಂಡ್ರೆ ಕರೆದವನೇ ಬಂದಿದ್ದು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಯಾರ ಶಬ್ದಗಳು ಇದು? ಗಜೇಂದ್ರನ ಶಬ್ದಗಳು ಇವೆಲ್ಲ ಅಂತ. ಉದ್ಧೃತ್ಯ ಸಾಂಬುಜಕರಂ, ಆ ಸುಂಡ್ರಿನಲ್ಲಿ ಕಮಲ ಇದೆಯಂತೆ, ಕೊಳಕ್ಕೆ ಇಳಿದಿತ್ತು, ಸುಂಡ್ಲಲ್ಲಿ ಕಮಲ ತಗೊಂಡಿತ್ತು, ಅದು ಆವಾಗಲೇ ಮೊಸಳೆ ಬಂದು ಹಿಡಿದಿದ್ದು, ಅದನ್ನೇ ಮೇಲೆತ್ತಿ ಅಂತ ಪೂಜೆ ಅದು. ಅದನ್ನೇ ಮೇಲೆತ್ತಿ ಗಿರಮಾಹ ಕೃಚ್ಛ್ರಾತ್, ಬಹು ಕಷ್ಟದಿಂದ ಧ್ವನಿ ಹೊರಗೆ ಬಂತಂತೆ ಅದರದ್ದು. ಅಂದರೆ ಆ ವಾಣಿ ಅತ್ಯಂತ ಕಷ್ಟದಿಂದ ಹೊರಗೆ ಬಂತಂತೆ ಅಂತ. ಗಿರಮಾಹ ಕೃಚ್ಛ್ರಾತ್ ಏನಪ್ಪ ಅಂದರೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಒಂದೇ ಸಾರಿ ಮುಗೀತು. ಪೂರ್ವ ಪುಣ್ಯ ಇದೆ, ಇಂದ್ರದ್ಯುಮ್ನ ಮಹಾರಾಜನಾಗಿದ್ದಾಗ ಮಾಡಿದ ಪುಣ್ಯಗಳಿದೆ ಅಲ್ಲಿ, ಅದು ಹೀಗೆ ಮಾಡಿಸಿದೆ ಅಂತ. ಒಂದೇ ಒಂದು ಸತಿ ಅಂತ ಸ್ಮರಣೆ ಬರುವಂತೆ ಮಾಡಿದೆ ಅದು ಅಂತ. ಅದು ಮುಂದಿನ ಎಲ್ಲ ಕೆಲಸವನ್ನು ಮಾಡಿಬಿಟ್ಟಿದೆ ಅದು ಅಂತ. ಇದೆಲ್ಲ ಸಂದರ್ಭಗಳು ಅಂತ. ಹಾಗಾಗಿ ಒಂದು ಸಾರಿ ಆ ದೇವಸೇವೆ ಅನ್ನುವಂಥದ್ದನ್ನು, ದೇವಾರ್ಚನೆ, ದೇವಪೂಜೆ ಅನ್ನುವಂಥದ್ದನ್ನು ಒಮ್ಮೆ ನೀವು ಮನಸ್ಸಿಟ್ಟು ಮಾಡಿದರೂ ಕೂಡ ಆಗೋಗುತ್ತೆ. ಪೂರ್ವ ಪುಣ್ಯ ಇದ್ದಾಗ ಮನಸ್ಸಿಟ್ಟು ಮಾಡದೇ ಇದ್ರೂ ಕೂಡ ಆಗೋಗುತ್ತೆ ಅಂತ. ಅಜಾಮಿಳ ಮತ್ತು ಈ ಮುದುಕಿ ಉದಾಹರಣೆಗಳು ಮನಸ್ಸಿಟ್ಟು ಮಾಡಿದ್ದಲ್ಲ, ಆದರೂ ಫಲ ಬಂತು ಅಂತ. ಯಾಕೆಂದರೆ ಹಳೆ ಶಿಲ್ಕು ಇದೆ ತುಂಬ ಅಂತ. ಹಾಗಾಗಿ ಭಗವಂತ ಫಲ ಕೊಟ್ಬಿಡ್ತಾನೆ ಅಂತ. ಇಷ್ಟು ಫಲ ಇದ್ದಾಗ ನಾವು ಯಾಕೆ
ದೇವರ ಸೇವೆ ಮಾಡಬಾರ್ದು? ಎಲ್ಲ ಅವನೇ ಕೊಟ್ಟಿದ್ದು. ಕೈ ಕಾಲು ಕಣ್ಣು ಮೂಗು ಎಲ್ಲ ಅವನಿಂದಲೇ ಬಂದಿದ್ದು. ಅವನು ಕೊಟ್ಟು ಕೈಯನ್ನು ಅವನಿಗೆ ಯಾಕೆ ಮುಗಿಬಾರ್ದು ನಾವು ಅಂತ? ಅವನು ಕೊಟ್ಟು ಮನಸ್ಸಿಂದ ಒಂದು ಸ್ಮರಣೆ ಯಾಕೆ ಮಾಡಬಾರ್ದು ನಾವು? ಕಣ್ಣು ಕೊಟ್ಟವನ ದರ್ಶನ ಯಾಕೆ ಮಾಡಬಾರ್ದು? ಕಾಲು ಕೊಟ್ಟವನಿಗೆ ಪ್ರದಕ್ಷಿಣೆ ಯಾಕೆ ಮಾಡಬಾರ್ದು ನಾವು? ಒಂದ್ಸಾರಿ ಹೇಗೆ ಊಟ ಮಾಡೋದು ಮಾಡ್ತೇವೆ, ಇದು ನಿನಗೆ ಅಂತ ಯಾಕೆ ಅನ್ಕೋಬಾರ್ದು? ಅಂದ್ಕೊಂಡ್ರೆ ಹೊಟ್ಟೆ ತುಂಬುದಿಲ್ಲ ಅಂತೇನಿಲ್ಲ, ಚೆನ್ನಾಗೇ ತುಂಬುತ್ತೆ ಹೊಟ್ಟೆ, ಹೃದಯನೂ ತುಂಬುತ್ತೆ, ಹೊಟ್ಟೆ ಮಾತ್ರ ಅಲ್ಲ ಅಂತ ಯಾಕೆ ಅನ್ಕೋಬಾರ್ದು? ದೇವ ಸೇವೆ ಇಷ್ಟು ಸರಳ ಇದೆಯಲ್ಲ, ನಿಂತಲ್ಲಿ ಕೂತಲ್ಲಿ ಮಾಡ್ಬೋದು, ಕ್ಷಣ ಕ್ಷಣವೂ ಕೂಡ ಮಾಡ್ಬೋದು, ಯಾಕೆ ಮಾಡಬಾರ್ದು? ಎಲ್ಲ ದೇವರೇ ಅಂತೆ, ನಮ್ಮ ಸುತ್ತಮುತ್ತ ಏನಿದೆಯೋ ಎಲ್ಲ ದೇವರೇ ಅಂತೆ, ನಾವು ಅದೇ ಅಂತ. ಇಷ್ಟಾಗಿ ನಮಗೆ ದೇವರ ಸ್ಮರಣೆ ಬರೋದಿಲ್ಲ ಅಂತಂದರೆ ನಮ್ಮಂಥ ಒಂದು ಜಡರು ಯಾರಿರ್ಬೋದು, ಒಂದು ಮೂರ್ಖರು ಯಾರಿರ್ಬೋದು ಅಂತ. ಎಲ್ಲ ಅವನೇ ಅಂತೆ, ಎಲ್ಲ ರೂಪವು ತಾನಂತೆ. ಏನು ಮುಂದೆ? ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ವಾ? ಶಿವ ಎಲ್ಲೆಲ್ಲಿಯೂ ನೆಲೆಸಿದ್ದಾನೆ, ಎಲ್ಲ ರೂಪವೂ ತಾನಾಗಿದ್ದಾನೆ. ಇಷ್ಟಾಗಿಯೂ ನಮಗೆ ಕಣ್ಣಿಗೆ ಅವನು ಕಾಣದೇ ಇದ್ದರೆ ಆ ಜನ್ಮಕ್ಕೊಂದು ಅರ್ಥ ಇದೆಯಾ, ಔಚಿತ್ಯ ಇದೆಯಾ? ಸರಳಾತಿ ಸರಳದಲ್ಲಿ ಸರಳ ದೇವ ಸೇವೆ ಅನ್ನುವಂಥದ್ದು ಅಷ್ಟು ಸುಲಭ. ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎಂಥ ಸ್ಥಿತಿಯಲ್ಲೂ ಕೂಡ ಮಾಡ್ಬೋದು. ಈಗ ಒಂದು ಗಜೇಂದ್ರ ಪ್ರಾರ್ಥನೆ ಮಾಡುವಾಗ ಅವನೇನು ಸ್ನಾನ ಮಾಡಿದ್ನ, ಅದಕ್ಕಾಗಿ ಕೊಳಕ್ಕಿಡಿದ ವಿಷಯ ಬೇರೆ. ರಕ್ತ ಬಂದಿದೆಯಲ್ಲ, ಮೇಲಿಗೆ ಆಯ್ತಲ್ಲ, ರಕ್ತ ಬಂದಾಗ ರಕ್ತ ಸುರಿದು ಹೋಗಿದೆ, ಪೂರ್ತಿ ಕೊಳವೆ ರಕ್ತಮಯ ಆಗಿದೆ. ಆಮೇಲೆ ಸ್ಮರಣೆ ಮಾಡೋದು ಅವನು. ಏನು ಮಡಿ ಇತ್ತು? ಮನಸ್ಸಿನ ಮಡಿಯೇ ಮಡಿ ಇತ್ತು. ಏನು ಪೂಜಾ ಪರಿಕರಗಳಿದ್ವು? ಮನುಷ್ಯ ಜನ್ಮ ಕೂಡ ಅಲ್ಲ ನೋಡಿ. ಅಜಾಮಿಡಲಿಗಂತೂ ಮೃತ್ಯುಶಯ್ಯ ಅದು. ಯಮದೂತರು ಬಂದು ಮುಟ್ಟಿಬಿಟ್ಟಿದ್ದಾರೆ, ಕೊರಳಿಗೆ ಭಾಷೆ ಹಾಕಿದ್ದಾರೆ ಯಮದೂತರು ಬಂದು. ಏನಪ್ಪ ಮಡಿ ಅವನದು? ಅವಾಗ ನಾರಾಯಣ ಅಂತ ಕರೆದ್ನಲ್ಲ ಅಂತ ಒಂದ್ಸಾರಿ. ಹಾಗಾಗಿ ಈ ನೀವೆಲ್ಲ ಕ್ರಮವತ್ತಾಗಿ ಮಾಡಿದಾಗ ಮಹಾಫಲ ಇದೆ, ಅದಕ್ಕೆ ಅದ್ಭುತ ಫಲ ಇದೆ, ಅದು ಬೇರೆ ವಿಷಯ. ಆದರೆ ಯಾವುದೇ ನೆಪ ಹೇಳೋ ಹಾಗಿಲ್ಲ ಅಂತ. ಯಾವಾಗಲೂ ಮಾಡ್ಬೋದು, ಎಲ್ಲಿಯೂ ಮಾಡ್ಬೋದು, ಹೇಗೂ ಮಾಡ್ಬೋದು ಅಂಥದ್ದು. ಮಲಗಿ ನಿದ್ದೆ ಮಾಡುವಾಗ ನಿನ್ನೊಟ್ಟಿಗೆ ಅಂತ ಅನ್ಕೊಂಡು ನಿದ್ದೆ ಮಾಡಿದರೆ, ಭಗವಂತನ ಮೆಡ್ಲು ಅಂತ ಅನ್ಕೊಂಡು ನಿದ್ದೆ ಮಾಡಿದರೆ ಮುಂದಿನದು ಯೋಗ ನಿದ್ರೆ ಆಗ್ತದೆ, ನಿದ್ದೆ ಅಂತ ಆಗೋದಿಲ್ಲ ಅದು. ನಿದ್ದೆ ಬರುವ ಕೊನೆಯ ಕ್ಷಣ ಇದೆಯಲ್ಲ, ಕೊನೆಯ ಕ್ಷಣದಲ್ಲಿ ಅವನ ಮೆಡಲಿಗೆ ಜಾರುವ ಭಾವ ನಮಗೆ ಬಂದರೆ, ಭಗವಂತನ ಮೆಡಲಲ್ಲಿ ನಿದ್ದೆಗೆ ಜಾರುವ ಭಾವ ನಮಗೆ ಬಂದರೆ ಯೋಗ ನಿದ್ದೆ ಆಗಿಬಿಡ್ತದೆ. ಅದು ಅಷ್ಟು ಹೊತ್ತು ಧ್ಯಾನ ಅಂತಲೇ ಕರಿಬೇಕು ನಾವು ಅದನ್ನು. ಎಚ್ಚರಾಗೋವರೆಗೂ ಕೂಡ ಧ್ಯಾನವೇ ಅದು. 6 ತಾಸು 7 ತಾಸು 8 ತಾಸು ಧ್ಯಾನ ಮಾಡೋದಂತೆ ಆಗ್ತದೆ ನಿಮಗೆ. ನಿದ್ರಾ ಸಮಾಧಿ ಸ್ಥಿತಿಗೆ ಅಂತ ಆಗ್ಬಿಡುತ್ತೆ ಆಗೋದು ಅಂತ. ನಾವು ಮಾಡ್ತೇವೆ ಅದನ್ನು? ಇಲ್ವಲ್ಲ. ಅಂದರೆ ಸರಳಾತಿ ಸರಳವಾದ ಮಾರ್ಗಗಳಿದ್ದು, ಎಲ್ಲೆಲ್ಲಿಯೂ ಅವನಿದ್ದು, ಎಲ್ಲವೂ ಅವನೇ ಆಗಿದ್ದು ಕೂಡ ನಾವು ಒಂದು ಸಣ್ಣ ಒಂದು ಸ್ಮರಣೆ ಕೂಡ ಅವನು ಮಾಡ್ತಾ ಇಲ್ಲ ಸರಿಯಾಗಿ ಅಂತ. ಅವ್ರು ಮಾಡಿದರೆ ಅದಕ್ಕೆ ಅದ್ಭುತವಾದ ಫಲ ಇತ್ತು, ನಾವು ಯಾಕೆ ಮಾಡ್ತಾ ಇಲ್ಲ? ಈಗ ನಾವು ಈ ಲೋಕದಲ್ಲಿ ಅವ್ರಿವ್ರ ಕೈಕಾಲು ಕಟ್ತೇವೆ ಅಲ್ವಾ? ಇದೊಂದು ಕೆಲಸ ಮಾಡಿಕೊಡಿ ಅಂತ ಯಾರದ್ದು ಕಾಲಿಗೆ ಬಿಡ್ತೇವೆ. ನಮ್ಮ ಜೀವನದಲ್ಲಿ ಯಾರ್ಯಾರನ್ನ ಹೊಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ. ಯಾರ ಮೇಲೋ ನಮಗೆ ಒಂದು ಪ್ರೀತಿ ಅಂಕುರಿಸುತ್ತೆ, ಅವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ನಾನಾ ವಿಧವಾಗಿ ಪ್ರಯತ್ನ ಪಡ್ತೇವೆ. ಆ ಪ್ರಯತ್ನದ ಒಂದು ಚಿಕ್ಕ ಅಂಶವನ್ನು ದೇವರ ಬಗ್ಗೆ ಮಾಡಿದ್ದಿದ್ರೆ ಇಲ್ಲಿ ಏನೂ ಫಲವೇ ಬರೋದಿಲ್ಲ. ಏನೋ ಮಾಡಿ ಒಬ್ಬರನ್ನ ಹೊಲಿಸ್ಕೊಂಡು ಅಂತ ಆದರೂ ಕೂಡ ಬರೀ ಸ್ತ್ರೀ ಪುರುಷರ ವಿಷಯಕ್ಕೆ ಹೇಳ್ತಾ ಇರೋದಿಲ್ಲ ನಾವು. ಯಾರಿಗೂ ಯಾವುದೋ ಇಷ್ಟ ಆಗ್ಬೋದು, ಯಾವುದೊಂದು ಪದವಿ ಬಗ್ಗೆ ಅಭಿಪ್ರಾಯ ಇಷ್ಟ ಆಗ್ಬೋದು, ಹಣದ ಬಗ್ಗೆ ಆಸೆ ಬರ್ಬೋದು, ವಸ್ತ್ರದ ಬಗ್ಗೆ ಆಸೆ ಬರ್ಬೋದು, ವ್ಯಕ್ತಿಗಳ ಬಗ್ಗೆ ಒಂದು ಬಯಕೆ ಪ್ರೀತಿ ಬರ್ಬೋದು. ಅದು ಯಾವುದು ನಮಗೆ ಈ ಜನ್ಮದಲ್ಲಿ ಸುಲಭವಾಗಿ ಒಲಿಯುವಂಥದ್ದಲ್ಲ, ಒಲಿದ್ರೂ ಉಳಿಯುವಂಥದ್ದಲ್ಲ. ನಾವು ಬಯಸಿದ್ದೆಲ್ಲ ನಮ್ಗೆ ಸಿಗ್ತದೆ ಅಂದರೆ ಸಿಗೋದಿಲ್ಲ, ಸಿಕ್ಕಿದ್ದು ದಕ್ಕುತ್ತದೆ ಅಂದರೆ ದಕ್ಕೋದಿಲ್ಲ. ದಕ್ಕಿದ್ದು ಎಷ್ಟು ಕಾಲ ದಕ್ತದೆ ಅಂದರೆ ಒಂದಷ್ಟು ಕಾಲಕ್ಕೆ ಅದು ಬಿಟ್ಟು ಹೋಗ್ತದೆ. ಮತ್ತದು ಬಿಟ್ಟು ಹೋಗಲೇಬೇಕು ಒಂದು ದಿವಸ. ರಾಮ ಹೇಳುವ ಮಾತು, ಯಥಾ ಕಾಷ್ಠಂಚ ಸಮಯಾತ ಮಹಾರ್ಣವೇ. ಸಮುದ್ರ ಮಧ್ಯದಲ್ಲಿ 2 ಕಟ್ಟಿಗೆ ತುಂಡು ಆ ಕಡೆ ಒಂದು ಈ ಕಡೆ ಒಂದು ಬಿದ್ದಿದೆ ಅಂದರೆ ಅಲೆ ಹೊಡೆತಕ್ಕೆ ಸಿಕ್ಕಿ ಯಾವಾಗಲೂ ಒಂದು ಸೇರ್ಕೊಳ್ಳುತ್ತೆ ಅಂತ. ಅದೇ ಸಂಬಂಧ ಅಂದರೆ ಅಂತ. ಇನ್ನೊಂದು ಅಲೆ ಬಂದು ಹೊಡಿತು ಅಂದರೆ ಇದು ಈ ಕಡೆಗೆ ಅದು ಆ ಕಡೆಗೆ, ಇದೇ ಮೃತ್ಯು ಅಂದರೆ.
ಅಥವಾ ವಿಯೋಗ ಅಂದರೆ ಅಂತ. ಒಂದು ಸ್ವಲ್ಪ ಹೊತ್ತು ಎರಡು ಒಟ್ಟಿಗೆ ಇರ್ಬೋದು, ಎರಡು ಕಟ್ಟಿಗೆ ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಒಟ್ಟಿಗೆ ಹೋಗ್ತಾ ಇರ್ಬೋದು, ಮತ್ತೊಂದು ಅಲೆ ಬಂದು ಹೊಡಿತು ಅಂದರೆ ಅದು ಆ ಕಡೆಗೆ ಇದು ಈ ಕಡೆಗೆ. ಇಷ್ಟೇ ಸಂಬಂಧಗಳು ಅಂತ ರಾಮ ಹೇಳ್ತಾನೆ ಇಲ್ಲಿ ಅಯೋಧ್ಯಕಾಂಡದಲ್ಲಿ, ರಾಮಾಯಣದಲ್ಲಿ ಹೇಳುವಂಥದ್ದು. ಹೀಗಿರುವಾಗ ಇದಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಬಡ್ದಾಡ್ತೇವಲ್ಲ, ಒಂದು ಅಂಶ ಇದರಲ್ಲಿ ನಾವು ಭಗವಂತನ ಬಗ್ಗೆ ಮಾಡಿದರೆ ಆಗ್ತಿತ್ತಲ್ಲ ಅಂತ. ದೇವ ಸೇವೆ, ಕರ್ಮ ಅವನಿಗಾಗಿ ಮಾಡಿದಿದ್ರೆ ಅಂತ. ಇಲ್ಲಿ ಫಲವೇ ಬರೋದಿಲ್ಲ, ಅಲ್ಲಿ ಅದ್ಭುತ ಫಲ ಬರ್ತಾ ಇತ್ತು ಅಂತ. ದತ್ತನ ಒಂದು ಹಾಡದಲ್ಲಿ ಈ ಸಾಲು ನಮಗೆ ಚಿಕ್ಕ ವಯಸ್ಸಿಂದ ತುಂಬ ನಮಗೆ ಪ್ರೀತಿಯ ಸಾಲದು. ವಿಷಯದೊಳಿರುವ ಈ ಘನ ಪ್ರೇಮ ನಿನ್ನೊಳಗಿರಲೈ ನಿರ್ಗುಣಧಾಮ, ದತ್ತ ದಿಗಂಬರನೇ ಒಂದಿಪಿನ ಕರುಣಾಸಾಗರ ವಲ್ಲಭರಾಯ ದತ್ತ ದಿಗಂಬರನೇ ಅಂತ ಒಂದು ಹಾಡು. ಅದರಲ್ಲಿ ಈ ಸಾಲು, ವಿಷಯದೊಳಿರುವ ಈ ಘನ ಪ್ರೇಮ ನಿನ್ನೊಳಗಿರಲೈ ನಿರ್ಗುಣಧಾಮ. ನಾವು ಇಲ್ಲಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೇವೋ, ಏನಾದ್ರು ಒಂದು ಚೂರು ಅಲ್ಲಿಗೋಸ್ಕರ ಅಂತ ಮಾಡಿದಿದ್ರೆ ಅದಕ್ಕೆ ಅದ್ಭುತವಾದ ಫಲ, ವಿಶೇಷವಾದ ಫಲ ಬರ್ತಾ ಇತ್ತು ಅನ್ನೋದೇ ಈ ಕರ್ಮ ಪ್ರವಚನದ ದೇವಸೇವೆ ಈ ಅಧ್ಯಾಯದ ಒಂದು ಸಂದೇಶ ಅಂತ. ಹಾಗಾಗಿ ಪ್ರಯತ್ನ ಪಡಿ, ದೇವರಿಗಾಗೆ ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಡಿ, ಅದೊಂದು. ಇನ್ನೊಂದು, ಮಾಡಿದ್ದನ್ನು ದೇವರಿಗಾಗಿ ಅಂತ ಅಂದ್ಕೊಳ್ಳಿ, ಯಾವ್ದಾದ್ರು ಮಾಡಿ. ಎರಡರಲ್ಲಿ ದೇವರಿಗಾಗಿ ಮಾಡೋದು ಅಂದರೆ, ಈಗ ಅಗ್ನಿಹೋತ್ರ ನಡೀತಾ ಇದೆ, ದೇವರಿಗಾಗಿ ಮಾಡ್ತಾ ಇರುವಂಥದ್ದು ಅಲ್ವಾ. ಪೂಜೆ ಮಾಡ್ತೀರಿ ನೀವು, ದೇವರಿಗಾಗಿ ಮಾಡುವಂಥದ್ದು. ಭಜನೆ ಮಾಡ್ತೀರಿ, ದೇವರಿಗಾಗಿ ಮಾಡುವಂಥದ್ದು. ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀರಿ ಅಂದರೆ ದೇವರ ಸಂಕಲ್ಪದಲ್ಲಿ ಅಂತ, ದೇವಸ್ಥಾನ ಕಟ್ತೀರಿ, ಇದೆಲ್ಲ ಅದಕ್ಕೋಸ್ಕರ ಮಾಡೋಂಥದ್ದು. ಇನ್ನು ಊಟ ಹೇಗೂ ಮಾಡ್ತೀರಿ ನೀವು, ದೇವರಿಗಾಗಿ ಮಾಡಬಾರ್ದಾ? ಉಸಿರಾಡ್ತೀರಿ ಹಾಗಿದ್ರು ಅಂತ, ಭಗವದರ್ಪಣೆ ಮಾಡಬಾರ್ದು ಅದನ್ನು. ಒಳಗೋದ ಉಸಿರು ಭಗವಂತನಿಗೆ ಸಮರ್ಪಣೆ ಆಗಲಿ ಅದು ಅಂತ. ಹೊರಗೆ ಬಂದ ಉಸಿರು ಸಮಸ್ತ ಸೃಷ್ಟಿ ಸ್ವರೂಪವನು, ಅಲ್ಲಿಗೆ ಸಮರ್ಪಣೆ ಆಗಲಿ ಅಂತ ಯಾಕೆ ಸಂಕಲ್ಪ ಮಾಡಬಾರ್ದು? ಏನು ಮಾಡ್ತೇವೋ ಅದು, ಏನು ಮಾಡ್ತೇವೋ ಅದು ಯಾಕೆ ಮಾಡಬಾರ್ದು? ಯಾರಿಗೂ ಊಟ ಬಿಡಿಸ್ತಾ ಇರ್ತೇವೆ, ಭಗವಂತನ ಸಲ್ಲಿ ತಂದ್ಕೊಬಾರ್ದ ನಾವು? ಆ ತರಹ ಒಂದು ಗಿಡಕ್ಕೆ ನೀರು ಹಾಕ್ತಾ ಇರ್ತೇವೆ, ಭಗವಂತನ ಸಲ್ಲಿ ತಂದ್ಕೊಬಾರ್ದ ಅದನ್ನು? ಸಂದು ಹೋಗುತ್ತೆ ಅದು ಅಂತ ಆಗ ಅಂದ್ಕೊಂಡ್ರೆ ಅಂತ, ಅಲ್ಲಿ ಬರ್ತಾನೆ ಭಗವಂತ ಕೂಡಲೇ ಅಂತ. ಹೀಗೆ ಒಂದು ಇಡೀ ದಿನದಲ್ಲಿ ನಾವು ಏನೇನು ಮಾಡ್ತೇವೋ ಎಲ್ಲ ಅವಕಾಶ ಇದೆ. ಒಂದು ಇಡೀ ದಿನ ಅವಕಾಶ ಇದೆ, ಭಗವಂತನ ಬಾಗಿಲು ತೆರೆದಿದೆ ಅಂತ. 24 ಗಂಟೆ ಕೂಡ ನಿದ್ದೆಯಲ್ಲಿ ಕೂಡ ಭಗವಂತನ ಬಾಗಿಲು ತೆರೆದಿದೆ ಅಂತ. ಆದರೆ ನಾವು ಮಾತ್ರ ಆ ಕಡೆ ನೋಡೋದೇ ಇಲ್ಲ. ಒಂದು ಕುರುಡು ನಮ್ಮನ್ನ, ಈ ಕುರುಡಿ ಮುದುಕಿ ಅಂತ ಹೇಳ್ತಾರಲ್ಲ, ಆಕೆ ಕುರುಡಿ ಅಲ್ಲ, ನಾವೇ ಕುರುಡ್ರು ಅಂತ. ನಮಗೆ ಕಾಣ್ತಾನೆ ಇಲ್ಲ ನೋಡಿ ಅದು ಅಂತ, ಮನಸ್ಸಿಗೆ ಬರ್ತಾನೆ ಇಲ್ಲ ಅದು ಅಂತ. ವಿಷ್ಣು ಚಿತ್ತರ ಮಗಳು ಗೋದಾಬಾಯಿ ಆ ದೇವರಿಗೆ ಮುಡಿಸೋ ಮಾಲೆಯನ್ನು ತಾನು ಮೊದಲು ಅಲಂಕಾರ ಮಾಡ್ಕೋತಾ ಇದ್ಲಂತೆ. ಹೀಗೆಲ್ಲ ಮಾಡ್ಕೋಬೇಡಿ, ಅದೆಲ್ಲ ಹಾಗೆ ಮಾಡ್ಕೊಡೋದ್ರೆ ಮಾಡ್ಕೊಳ್ಳಿ. ಗೋದಾಬಾಯಿ ಮಾಡ್ಕೊಂಡ ಅದರ ಆ ರೀತಿ ಆದರೂ ಪರವಾಗಿಲ್ಲ. ಯಾಕೆಂದರೆ ಮಾಲೆ ಇಲ್ಲಿಂದ ಹೋಗಬೇಕಾಗಿತ್ತು ದೇವರಿಗೆ, ಅವ್ರ ಮನೆಯಿಂದ ಹೋಗಬೇಕಾಗಿತ್ತು. ಇವಳು ಮಾಲೆ ನೆಯ್ಯೋಳು, ಮಾಲೆ ನೆಂದಾದ ಮೇಲೆ ಮುಡ್ಕೊಂಡು ನೋಡಿ ಸಂತೋಷ ಪಡೋಳು ಕನ್ನಡಿಯಲ್ಲಿ. ಆಮೇಲೆ ಮಾಲೆ ದೇವರಿಗೆ ಹೋಗ್ತಾ ಇತ್ತು. ಒಂದು ದಿವಸ ಗುಟ್ಟು ರಟ್ಟಾಯಿತು, ಕೂದಲು ಬಂತು, ಉದ್ದ ಕೂದಲು ಮಾಲೆಯಲ್ಲಿ. ಅರ್ಚಕರಿಗೆ ಕೂದಲು ಸಿಕ್ತು, ದೊಡ್ಡ ಗಲಾಟೆ ಆಯಿತು. ಅರ್ಚಕರು ಹೇಳಿದ್ರಂತೆ, ನಿಮ್ಮ ಮಾಲೆ ನಮಗೆ ಬೇಡ, ನಮ್ಮ ದೇವರಿಗೆ ಅಂತ. ದೇವರು ಹೇಳಿದ್ರಂತೆ, ನಿನ್ನ ಪೂಜೆ ನನಗೆ ಬೇಡ ಅಂತ. ಅವಳು ಮಾಲೆ ಬರಬೇಕು, ನಿನ್ನ ಪೂಜೆ ನನಗೆ ಸಲ್ಲಬೇಕು, ನಿನ್ನ ಪೂಜೆ ನನಗೆ ಬೇಡ ಅನ್ಬೇಕಾದ್ರೆ ಅವಳು ಹೇಗೆ ಮುಡ್ಕೊಂಡಿರಬೇಕು ಅಂತ ಮಾಲೆಯನ್ನು ಅಂತ. ಅದು ಶವಾಲಂಕಾರ ಅಲ್ಲ, ಕೇಶವಾಲಂಕಾರ. ಶವಾಲಂಕಾರ ಯಾವಾಗತ್ತೆ ಅಂದರೆ, ನಾವು ನಮಗೆ ಅಂತ ಮಾಡ್ಕೊಳ್ತೇವಲ್ಲ ಅಲಂಕಾರನ, ಅದು ಶವ. ಇದು ಶರೀರ ಅಂದರೆ ಬೇರೆ ಇನ್ನೇನು, ಒಂದು ದಿವಸ ಶವವಾಗಿ ಹೋಗುವಂಥದ್ದೇ ಅದು ಅಂತ. ನಮಗೆ ಅಂತ ನಾವೇನು ಮಾಡ್ಕೊತೇವೋ ಅದೆಲ್ಲ ಶವಾಲಂಕಾರ. ಅದನ್ನೇ ನಾವು ಭಗವಂತನಿಗೆ ಅಂತ ಭಾವಿಸಿ ಮಾಡಿಕೊಂಡ್ರೆ ಅದು ಕೇಶವಾಲಂಕಾರ ಅಂತ. ಹಾಗೆ ಅವಳು ಮಾಡ್ಕೋತಾ ಇದ್ದಿದ್ದಾಗಿತ್ತು ಅಂತ. ಹಾಗಾಗಿ ಆಕೆ
ಏನೇ ಅಲಂಕಾರ ಮಾಡಿಕೊಂಡ್ರು ಪ್ರತಿನಿತ್ಯ ಆ ಮಾಲೆಯ ಅಲಂಕಾರ ಅದು ಅವನಿಗೆ ಸಲ್ತಾ ಇತ್ತು. ಮೊದಲು ಇಲ್ಲೇ ಸಂದಿರ್ತಾ ಇತ್ತು, ಆಮೇಲೆ ಸುಮ್ಮನೆ ಅದು. ಹಾಗಾಗಿ ಹಾಗೆ ದೇವಸೇವೆಗೆ ತುಂಬ ದಾರಿಗಳಿದೆ, ತುಂಬ ಅವಕಾಶಗಳಿದೆ, ಹೆಜ್ಜೆ ಹೆಜ್ಜೆಗಿದೆ. ನಾವು ಅದನ್ನು ಬಳಸ್ಕೋಬೇಕು, ಜನ್ಮ ಸಾರ್ಥಕ ಆಗತ್ತೆ ಆಗ ಅನ್ನೋದು ಇದರ ತಾತ್ಪರ್ಯ. ಹರೇ ರಾಮ.